ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವಿದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಭಾನುವಾರ ಶ್ರೀ ಮಹಾವಿಷ್ಣುನನ್ನು, ಲಕ್ಷ್ಮೀ ಭೂವರಹ ಸ್ವಾಮಿಯನ್ನು, ಲಕ್ಷ್ಮೀ ಹಯಗ್ರೀವರನ್ನು, ಶ್ರೀಮನ್ನಾರಾಯಣನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಮುಂಜಾನೆಯ ಶುಭೋದಯ ಸಾಂಪ್ರದಾಯಿಕವಾಗಿ ಪ್ರಾರಂಭವಾಗಲು ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಯಾಕೆ ಅಂತಂದರೆ ಬೆಳಗ್ಗೆ ಎದ್ದಾಗಲೇ ಏನೋ ಒಂದು ರೀತಿ ಟೆನ್ಷನ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಆಲೋಚನೆಗಳಿರುತ್ತೆ. ಹಾಗಾಗಿ ಇದೆಲ್ಲದರ ಮಧ್ಯದಲ್ಲಿ ಬೆಳಗಿನ ಜಾವದ ಆ ತಂಪಿನ ವಾತಾವರಣದಲ್ಲಿ ಬಿಸಿ ಬಿಸಿಯಾಗಿರ್ತಕ್ಕಂಥ ಒಂದು ಫಿಲ್ಟರ್ ಕಾಫಿಯನ್ನು ಕುಡಿದಾಗ ಮನಸ್ಸಿಗೂ ಕೂಡ ಏನೋ ಒಂದು ರೀತಿ ನೆಮ್ಮದಿ, ಒಂದು ರೀತಿ ಹಗೂರ ಅಂತಲೇ ಹೇಳ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನೂ ಕೂಡ ನಾವು ಪೂಜೆ ಪುನಸ್ಕಾರ ಹೋಮ ಹವನಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮತ್ತು ಬೆಳೀತಾ ಇದ್ದಾರೆ ಅಂತಂದಮೇಲೆ ಕಾಲೆಳಿತಕ್ಕಂಥವ್ರು ಸಹಜವೇ ಅಲ್ವೇ. ಅದರಲ್ಲಿ ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಈ ಒಂದು ಪೆಂಡೆಂಟ್, ಅದರ ಮಧ್ಯದಲ್ಲಿ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ, ಅದುವೇ ದ ಡಿವೈನ್ ಸ್ಟಾರ್ ಅಂತಲೇ ಹೇಳ್ಬೋದು. ಇದು ನವರತ್ನಗಳಿಗೂ ಕೂಡ ಮಿಗಿಲಾಗಿರ್ತಕ್ಕಂಥ ರತ್ನ ಅಂತಲೇ ಹೇಳ್ಬೋದು. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದ್ದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆಯನ್ನು ಕೂಡ ತಾವಲ್ಲಿ ಗಮನಿಸ್ಕೊಳ್ಬೋದು. ಹಾಗಾಗಿ ಅಲ್ಲಿ ತಾವು ಇದನ್ನು ಸ್ವೀಕರಿಸ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಭಾನುವಾರ, ಶ್ರೀ ಮಹಾವಿಷ್ಣುನನ್ನು ಆರಾಧನೆಯನ್ನು ಮಾಡತಕ್ಕಂಥ ವಾರ. ಹಬ್ಬಗಳು ಕಳೆದು ಹೋಗ್ತಾ ಇದೆ, ವರ್ಷ ಮುಗಿದು ಹೋಗ್ತಾ ಇದೆ. ಹಬ್ಬಗಳ ರಾಜ ಅಂತ ಪ್ರತಿ ಬಾರಿ ಹೇಳ್ತಾ ಇದ್ರು ಗುರುಜಿರವರು. ದೀಪಾವಳಿ ಹಬ್ಬ, ನರಕ ಚತುರ್ದಶಿ, ದೀಪಾವಳಿ ಎಲ್ಲೆಲ್ಲೂ ಕೂಡ ಸಂತಸ ಸಂಭ್ರಮವನ್ನು ತರತಕ್ಕಂಥ ದೀಪಾವಳಿ. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಒಂದಿಷ್ಟು ಆನಂದದ ಕ್ಷಣಗಳನ್ನು ತಂದೊಡ್ತಕ್ಕಂಥ ದೀಪಾವಳಿ. ಹಿರಿಯರಾಗಲಿ ಕಿರಿಯರಾಗಲಿ ಪ್ರತಿಯೊಬ್ಬರೂ ಕೂಡ ಸಂಭ್ರಮದಿಂದ ಆಚರಿಸ್ತಕ್ಕಂಥ ಹಬ್ಬವೇ ದೀಪಾವಳಿ. ಅಂತಹ ದೀಪಾವಳಿನೂ ಕೂಡ ಮುಗಿದು ಹೋಗಿರತಕ್ಕಂಥದ್ದೇ. 2024 ಇನ್ನೇನು ಕಳೆದು ಹೋಗಿ 2025 ಪ್ರಾರಂಭಕ್ಕೆ ಇನ್ನೊಂದು ತಿಂಗಳ ಬಾಕಿ. ಅದರಲ್ಲೂ ನಮ್ಮ ಹಾಸನಾಂಬಾ ದೇವಿ ಇವತ್ತಿಗೆ ದರ್ಶನವನ್ನು ಸಂಪೂರ್ಣಗೊಳಿಸ್ತಾ ಇರ್ತಕ್ಕಂಥಳಿದ್ದಾಳೆ. ತಾಯಿ ಇನ್ನು ಮುಂದಿನ ದಿನಮಾನಗಳ ತನಕನೂ ಕೂಡ, ಅಂತಂದರೆ ಮುಂಬರ್ತಕ್ಕಂಥ ವರ್ಷದ ತನಕನೂ ಕೂಡ ಬರೀ ರಾಜಗೋಪುರದ ಮುಖಾಂತರನೋ ಇಲ್ಲ ಅಂತಂದರೆ ತಾಯಿಯ ಮಹಾದ್ವಾರದ ಮುಖಾಂತರನೋ ನಾವು ಬರೀ ದರ್ಶನವನ್ನು ಮಾಡಬಹುದೇ ಹೊರತಾಗಿ, ಆ ದ್ವಾರದ ದರ್ಶನವನ್ನು ಮಾಡಬಹುದೇ ಹೊರತಾಗಿ ಒಳಗಡೆ ಇರತಕ್ಕಂಥ ತಾಯಿ ಹಾಸನಾಂಬೆಯ ಮೂಲ ಸಾನ್ನಿಧ್ಯ ದೇವಿಯನ್ನು ದರ್ಶನ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಮುಂಬರ್ತಕ್ಕಂಥ ವರ್ಷದ ತನಕನೂ ಕೂಡ ಕಾತುರದಿಂದ ಕಾಯ್ತಾ ಇರತಕ್ಕಂಥ ಕ್ಷಣಗಳು. ಈ ಬಾರಿಯ ಹಾಸನಾಂಬಾ ದೇವಿಯ ದರ್ಶನ ಅತ್ಯದ್ಭುತ ಅಂತಲೇ ಹೇಳ್ಬೋದು. ನೋಡಿ, ಎಲ್ಲೋ ಒಂದು ಕಡೆ
ಒಂದು ಸ್ವಲ್ಪ ಜನಕ್ಕೆ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗಿದ್ದಾವೆ. ಯಾಕೆ ಅಂತಂದರೆ ನೋಡಿ, ಎಷ್ಟೇ ಸಿದ್ಧತೆಗಳನ್ನು ಮಾಡಿದಾಗ್ಲೂ ಕೂಡ ಇಲ್ಲಿ ಜನ ಜಾಸ್ತಿ ಆಗೋದಾಗ ಎಲ್ಲವೂ ಕೂಡ ಪರಿಸ್ಥಿತಿ ಕೈ ಮೀರಿ ಹೋಗ್ತಕ್ಕಂಥದ್ದಿರುತ್ತೆ. ಇದೇ ಥರ ನಾವು ಸಾಲಿಗ್ರಾಮದ ಮೊದಲನೇ ದಿನಮಾನಗಳಲ್ಲಿ 11 ದಿನದ ಮಂಡಲಾನುಷ್ಠಾನ ಮಾಡಬೇಕಾದ್ರೂ ಕೂಡ ನಮಗೆ ನಿಜಕ್ಕೂ ಕೂಡ ನಾವು ಅಂದ್ಕೊಂಡಿರಲಿಲ್ಲ ಅಷ್ಟರ ಮಟ್ಟಿಗಿನ ಜನಾಕರ್ಷಣೆ ಆಗತ್ತೆ, ಅಷ್ಟರ ಮಟ್ಟಿಗೆ ಜನರು ಒಂದು ಭಗವಂತನ ದರ್ಶನವನ್ನು ಪಡ್ಕೊಳ್ತಾರೆ, ಅಷ್ಟು ಜನರ ಇಷ್ಟಾರ್ಥಗಳು ಕಾರ್ಯಸಿದ್ಧಿ ಆಗುತ್ತೆ, ಅಂಥದ್ದೊಂದು ಶಕ್ತಿಯ ಸಾಲಿಗ್ರಾಮ ಇಲ್ಲಿದೆ ಎಂಬತಕ್ಕಂಥದ್ರ ಬಗ್ಗೆ ಒಂದು ಸಣ್ಣ ಅರಿವು ಕೂಡ ನಮಗಿರಲಿಲ್ಲ. ಆದರೆ ಸಾಲಿಗ್ರಾಮದಲ್ಲಿ ಶಕ್ತಿ ಇದೆ, ಅದರಿಂದ ನಮಗೆ ಒಳ್ಳೆಯದಾಗಿತ್ತು. ನಮಗೊಳ್ಳೆಯದಾಗಿರ್ತಕ್ಕಂಥದ್ದನ್ನು ಕಂಡು ನನ್ನ ತಂದೆಯವರು ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿರವರು ಇನ್ನು 10 ಜನಕ್ಕೆ ಅದು ಒಳ್ಳೆಯದಾಗಬೇಕು ಎಂಬತಕ್ಕಂಥ ಒಂದು ಮಹದಾಸೆಯಿಂದ 11 ದಿನಗಳ ಒಂದು ಮಂಡಲಾನುಷ್ಠಾನವನ್ನು ಮಾಡಿದ್ರು. 11 ದಿನಗಳ ಒಂದು ಜಾತ್ರಾ ಮಹೋತ್ಸವ ಅಂತಲೇ ಹೇಳ್ಬೋದು. ಭೂವರಾಹಸ್ವಾಮಿಯ ಸಾಲಿಗ್ರಾಮದ ಜಾತ್ರೆ ಪ್ರಾರಂಭದ ಕ್ಷಣಗಳಲ್ಲಿ ಇನ್ನು 11 ದಿನಗಳ ಮಂಡಲಾನುಷ್ಠಾನ ಪ್ರಾರಂಭ ಅಷ್ಟಾಗಿ ಆಗಿರಲಿಲ್ಲ. ಆಗೋದಕ್ಕಿಂತ ಮುಂಚೆನೇ ಮಹರ್ಷಿವಾಣಿ ಕಾರ್ಯಕ್ರಮದ ಮುಖಾಂತರ ಗುರುಜಿರವರು ಎಲ್ರಿಗೂ ಕೂಡ ಸಣ್ಣ ಮಾಹಿತಿಯನ್ನು ಕೊಟ್ಟರು. ಏನಪ್ಪ ಅಂತಂದರೆ, ಆಶ್ರಮದಲ್ಲೊಂದು ಸಾಲಿಗ್ರಾಮ ಇದೆ, ನೇಪಾಳನಿಂದ ಬಂದಿರತಕ್ಕಂಥ ಸಾಲಿಗ್ರಾಮ, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಲಿಗ್ರಾಮ, ಭೂಮಿಯ ಅಧಿಪತಿ ಆಗಿರ್ತಕ್ಕಂಥ ಲಕ್ಷ್ಮೀ ಭೂ ವರಹಸ್ವಾಮಿಯ ಸಾಲಿಗ್ರಾಮ ಒಂದು ಆಶ್ರಮದಲ್ಲಿದೆ. ಹಾಗಾಗಿ ಯಾರಿಗೆಲ್ಲ ಸಮಸ್ಯೆ ಎಂಬತಕ್ಕಂಥದ್ದಿದೆ ಬಂದು ಭಗವಂತನ ದರ್ಶನ ಮಾಡ್ಕೊಂಡು ಹೋಗಿ ಅಂಥೇಳಿ ಗುರುಜಿರವರು ತಿಳಿಸಿದ್ದು. ಮೊದಲನೇ ದಿನದಿಂದ 11ನೇ ದಿನದ ತನಕನೂ ಕೂಡ ನಿಜಕ್ಕೂ ಹೇಳ್ತೀನಿ, ಆ ಪ್ರತಿಯೊಂದು ಕ್ಷಣವನ್ನೂ ಕೂಡ ನಾವು ಈಗಲಿಗೂ ಕೂಡ ಮರೆಯೋದಕ್ಕೆ ಅಸಾಧ್ಯವಾಗೋಗಿದೆ. ನಾವು ಎಷ್ಟೇ ರಾತ್ರಿ ಮಧ್ಯರಾತ್ರಿ 2 ಗಂಟೆ 3 ಗಂಟೆ ಬೆಳಗಿನ ಜಾವ 5 ಗಂಟೆವರೆಗೂ ಕೂಡ ಆ ಒಂದು ಲೈನಿನ ವ್ಯವಸ್ಥೆಯನ್ನು ಮಾಡೋ ಅಷ್ಟರಲ್ಲೇ ನಮಗೆ ಕಾಲ ಕಳೆದು ಹೋಗ್ತಾ ಇತ್ತು. ನಾಳೆ ಬೆಳಗ್ಗೆ ಆದರೆ ಜನರ ದರ್ಶನಕ್ಕೆ ಬರ್ತಾರೆ, ಭಕ್ತಾದಿಗಳ ದರ್ಶನಕ್ಕೆ ಬರ್ತಾರೆ, ಅವ್ರಿಗೆ ಒಂದು ಚೂರು ಕೂಡ ಕಿಂಚಿತ್ತೂ ಕೂಡ ಸಮಸ್ಯೆ ಆಗಬಾರ್ದು, ಅವರು ಬಂದವರು ನೀಟಾಗಿ ಭಗವಂತನ ದರ್ಶನ ಮಾಡಬೇಕು, ಅದರಿಂದ ಡೈರೆಕ್ಟಾಗಿ ಭಗವಂತನ ಆಶೀರ್ವಾದವನ್ನು ಪಡ್ಕೊಂಡು ಗುರುಗಳ ಆಶೀರ್ವಾದ ಪಡ್ಕೊಂಡು ಊಟ ಮುಗಿಸ್ಕೊಂಡು ಆಮೇಲೆ ಒಂದು ಸತಿಗೆ ಅವ್ರು ಆಚೆ ಬರಬೇಕು ಅನ್ನತಕ್ಕಂಥ ರೀತಿ ಸಿದ್ಧತೆಯನ್ನು ಮಾಡಿದ್ರೂ ಕೂಡ ಯಾವುದೂ ಕೂಡ ಅಷ್ಟಾಗಿ ಕಾರ್ಯಗತಕ್ಕೆ ಬರಲೇ ಇಲ್ಲ. ಯಾಕೆ ಅಂತಂದರೆ ಒಂದೆರಡು ಕಡೆ ಜನ ಜಾಸ್ತಿ ನುಗ್ಬಿಟ್ರು ಅಂತಂದರೆ ಎಲ್ಲವೂ ಕೂಡ ಮುರಿದು ಹೋಗ್ತಕ್ಕಂಥ ಪರಿಸ್ಥಿತಿ. ಅಲ್ಲಿ ಆವಾಗ ಒಂದಿಷ್ಟು ಜನ ನಿಲ್ಲಿಸಬೇಕಾಗತ್ತೆ, ಒಂದು ಕಡೆ ಲೈನ್ ಕ್ಲಿಯರ್ ಮಾಡಬೇಕಾಗತ್ತೆ. ಅಂತಹ ಸಮಯದಲ್ಲಿ ಎಲ್ಲವೂ ಕೂಡ ನುಗ್ಲಾಗೋಗೋದು. ಅಂಥ ಕಷ್ಟದ ಪರಿಸ್ಥಿತಿನಲ್ಲೂ ಕೂಡ ಅಷ್ಟೆಲ್ಲ ಕಷ್ಟವನ್ನು ಗಮನಿಸಿನೂ ಕೂಡ ಒಂದೆರಡು ಜನ ಯಾರೋ ತಾಳ್ಮೆಯನ್ನು ಕಳ್ಕೊಂಡು ಒಂದೆರಡು ಮಾತುಗಳನ್ನು ಕೂಡ ಆಡತಕ್ಕಂಥವ್ರಿದ್ದರು. ನಾವು ಏನೂ ಕೂಡ ಮಾಡಲಿಕ್ಕಾಗೋದಿಲ್ಲ, ಪರಿಸ್ಥಿತಿ ಹಾಗಿತ್ತು. ಆದರೆ ನಾವಿಷ್ಟಾದರೂ ಕೇಳಬಹುದು, ಏನಪ್ಪ ಅಂತಂದರೆ ದರ್ಶನಕ್ಕೆ ಬಂದಾಗ ಸಮಸ್ಯೆ ಆಗಿರ್ತಕ್ಕಂಥವ್ರಿಗೆ ನಾವು ಕ್ಷಮೆ ಯಾಚಿಸ್ತೀವಿ ಎಂಬತಕ್ಕಂಥ ಒಂದು ಕ್ಷಮೆಯನ್ನಾದರೂ ನಾವು ಕೇಳ್ಬೋದು. ಅದನ್ನು ಹೊರತುಪಡಿಸಿ ನಾವು ಇನ್ನೇನು ತಾನೇ ಮಾಡಲಿಕ್ಕಾಗುತ್ತೆ, ಎಷ್ಟರ ಮಟ್ಟಿಗೆ ನಾವು ವ್ಯವಸ್ಥೆಯನ್ನು ಮಾಡ್ಬೋದು. ಅದೇ ರೀತಿ ಹಾಸನಾಂಬೆಯ ಕ್ಷೇತ್ರದಲ್ಲಿ ತಾಯಿಯ ದರ್ಶನವನ್ನು ಮಾಡಬೇಕಾದ್ರೂ ಕೂಡ ಸಾಕಷ್ಟು ಜನ ಎಲ್ಲೆಲ್ಲಿ ನೋಡಿದ್ರೂ ಜನ ಹಾಸನಾಂಬಾದೇವಿಯ ಅಷ್ಟೂ ದಿಕ್ಕುಗಳಲ್ಲೂ ಕೂಡ ಜನಗಳು ತುಂಬ ಹೋಗಿದ್ರು. ಯಾವ ಕಡೆಯಿಂದ ಜನರು ಒಳಗೆ ಬರ್ತಾ ಇದ್ದಾರೆ, ಯಾವ ಕಡೆಯಿಂದ ಜನರು ಹೊರಗೆ ಹೋಗ್ತಾ ಇದ್ದಾರೆ, ಅಲ್ಲಿನ ಸಿಬ್ಬಂದಿ ವರ್ಗ, ಅದೆಲ್ಲವನ್ನೂ ಕೂಡ ನಾವು ಗಮನಿಸಿದಾಗ ಅಂದುಕೊಂಡಿದ್ದಿಷ್ಟೇ, ಆ ತಾಯಿಯಲ್ಲಿರ್ತಕ್ಕಂಥ ಶಕ್ತಿ ಎಷ್ಟು ಮಹತ್ವಪೂರ್ಣವಾಗಿದೆ ಅಂತ ಹೇಳಿ. ಜೊತೆಗೆ ನನಗೊಂದಿಬ್ಬರು ಹೇಳ್ತಾ ಇದ್ರು, ಯಾಕೆ ಹಾಸನಾಂಬಾದೇವಿಯನ್ನು ಬರೀ 12 ದಿನಾನೇ ಮಾತ್ರ ಹೇಳ್ತಾರೆ, ಇನ್ನೊಂದು ತಿಂಗಳು ಎಕ್ಸ್ಟ್ರಾ ಇಟ್ಟರೆ ಏನಾಗೋಗುತ್ತೆ, ಯಾರಾದರೂ ಬೇಡ ಅಂತಾರ ಅಂತ ಹೇಳಿ. ನೋಡಿ, ಪ್ರತಿಯೊಂದೂ ಕೂಡ ಅದಕ್ಕೆ ಅದರದೇ ಆಗಿರತಕ್ಕಂಥ ಒಂದಿಷ್ಟು ಅರ್ಥಗಳಿದ್ದಾವೆ. ಪೂರ್ವ ನಿಯೋಜಿತವಾಗಿ ಇದು ನಾವು ಮಾನವರು ಮಾಡಿರ್ತಕ್ಕಂಥ ವ್ಯವಸ್ಥೆ ಅಂತೂ ಅಲ್ವಲ್ಲ, ಅದು ಸಂಪೂರ್ಣವಾಗಿ ದೈವ ನಿರ್ಣಯ. ವರ್ಷಾನ ಕಾಲ ಹಿಂದೆಯಿಂದನೂ ಕೂಡ ಒಂದು ಪದ್ಧತಿ ಆಚಾರ ನಡ್ಕೊಂಡು ಬಂದಿರತಕ್ಕಂಥದ್ದನ್ನು ನಾನು ಒಂದಷ್ಟು ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಗಮನಿಸಿದೆ. 12 ದಿನನೇ ಯಾಕೆ, ಇನ್ನೊಂದೆರಡು ದಿನ ಇಟ್ಟರೆ ಏನಾದರೂ ಬೇಡ ಅಂತಾರ ಅಂತ ಹೇಳಿ. ಅದೆಲ್ಲ ಮಾನವ ನಿಯೋಜಿತವಾಗಿರ್ತಕ್ಕಂಥದ್ದ, ಇಲ್ಲ ಅಂತಂದರೆ ಮನುಷ್ಯರಾಗಿ ನಮ್ಗೆ ಇಷ್ಟ ಬಂದಾಗ ದೇವಸ್ಥಾನ ಓಪನ್ ಮಾಡ್ಕೊಂಡು ಕ್ಲೋಸ್ ಮಾಡ್ಲಿಕ್ಕಾಗತ್ತಾ? ಇಲ್ಲ. ಆ ದೇವಿಯಲ್ಲಿರ್ತಕ್ಕಂಥ ಶಕ್ತಿ ಹಾಗಿರುತ್ತೆ, ಅಲ್ಲಿನ ಪೂಜಾನುಷ್ಠಾನದ ಕ್ರಮ ಹಾಗಿರುತ್ತೆ. ನೀವು ನಂಬ್ತಿರೋ ಬಿಡ್ತಿರೋ ಹಾಸನಾಂಬ ದೇವಿಯ ದರ್ಶನವನ್ನು ಪಡೆಯೋದು ಒಂದು ರೀತಿ ಆದರೆ ಅಲ್ಲಿನ ವ್ಯವಸ್ಥೆಗಳು ಮತ್ತೊಂದು ರೀತಿ. ಅದರಲ್ಲೂ
ದೇವಿಯ ಮುಂಭಾಗದಲ್ಲಿ ಕೂತ್ಕೊಳ್ಳತಕ್ಕಂಥ ಅರ್ಚಕರು ಅವರ ಶುದ್ಧಿ, ಶುಚಿ, ಮೈಲಿಗೆ, ಮಡಿ ಪ್ರತಿಯೊಂದನ್ನೂ ಕೂಡ ಗಮನಿಸ್ಕೊಳ್ಬೇಕು. ಅವ್ರು ಎಷ್ಟೊತ್ತು ತಾಯಿಯ ಮುಂಭಾಗದಲ್ಲಿರ್ತಾರೋ ಅಷ್ಟೊತ್ತೂ ಕೂಡ ಬಹಳ ಮಡಿಯಿಂದ ಒದ್ದೆ ಬಟ್ಟೆನಲ್ಲೇನೆ ತಾಯಿಯ ಸೇವೆಯನ್ನು ಸಲ್ಲಿಸಬೇಕು. ಆಡತಕ್ಕಂಥ ಮಾತಲ್ಲಿ ಒಂದು ಚೂರು ಹೆಚ್ಚು ಕಡಿಮೆ ಆಗಬಾರ್ದು. ಇದೆಲ್ಲವನ್ನೂ ಕೂಡ ಗಮನಿಸಿದಾಗ ಸ್ವಲ್ಪ ನಾವು ತಾಳ್ಮೆಯನ್ನು ತಗೊಳ್ಬೇಕು. ಇರಲಿ, ವಿಚಾರಧಾರೆ ಸಾಕಷ್ಟು ಇದೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ ಹಾಸನಾಂಬ ಕ್ಷೇತ್ರದ ಬಗ್ಗೆ. ಏನಕ್ಕೆ ಇವತ್ತಿನ ದಿವಸ ಸಡನ್ನಾಗಿ ಹಾಸನಾಂಬ ಕ್ಷೇತ್ರದ ಬಗ್ಗೆನೇ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ, ಇವತ್ತಿಗೆ ತಾಯಿಯ ದರ್ಶನ ಸಂಪನ್ನಗೊಂಡಿರ್ತಕ್ಕಂಥದ್ದಿದೆ ಅಂತಂದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ತಾಯಿಯ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಸಾದ ಆಯಿತು. ಆದರೆ ತಾವೆಲ್ಲರೂ ಕೂಡ ನನ್ನನ್ನು ಗಮನಿಸ್ತಾ ಇದ್ರಿ, ಇಲ್ಲಿ ತಾಯಿ ಪ್ರಸಾದವನ್ನು ಕರುಣಿಸಿದ್ದಾಳೆ. ನಮ್ಮ ತಾಯಿ ಮಹಾಲಕ್ಷ್ಮಿ ತಾಯಿನ ಆರಾಧನೆಯನ್ನು ಮಾಡತಕ್ಕಂಥ ಈ ಒಂದು ಸುಸಂದರ್ಭದಲ್ಲಿ ತಾಯಿ ನಮ್ಮೆಲ್ಲರಿಗೂ ಕೂಡ ಪ್ರಸಾದವನ್ನು ನೀಡಿರ್ತಕ್ಕಂಥದ್ದು ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ತಾಯಿ ಹಾಸನಾಂಬಾದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಮತ್ತೊಮ್ಮೆ ಮಗದೊಮ್ಮೆ ಭಗವತಿಯನ್ನು ಪ್ರಾರ್ಥನೆಯನ್ನು ಮಾಡ್ತೀನಿ. ಆ ತಾಯಿಯ ವಿಚಾರವನ್ನು ಮಾತಾಡಬೇಕಾದ್ರೆ ತಾಯಿ ಪ್ರಸಾದವನ್ನು ಕರುಣಿಸಿದ್ದಾಳೆ ಅಂತಂದರೆ ಎಲ್ಲ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ತಾಯಿಯ ಒಂದು ಅನುಗ್ರಹ ಇದೆ ಅಂತಲೇ ಆಯಿತು. ಹಾಗಾಗಿ ಇವತ್ತಿನ ದಿವಸ ತಾಯಿಯ ದರ್ಶನವನ್ನು ನಾವು ಕೂಡ ಮಾಡೋಣ ಮಹರ್ಷಿವಾಣಿ ಕಾರ್ಯಕ್ರಮದ ಮುಖಾಂತರ. ಇನ್ನು ತಾಯಿಯ ದರ್ಶನಕ್ಕೆ ಹೋಗ್ತಕ್ಕಂಥ ಆ ಒಂದು ಸಮಯ ಮತ್ತೊಂದು ಕಡೆ ಏನಾಯ್ತಪ್ಪ ಅಂತಂದರೆ, ನನಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ತಾಯಿಯನ್ನು ಮತ್ತಷ್ಟು ದರ್ಶನ ಮಾಡಬೇಕೆಂಬತಕ್ಕಂಥ ಒಂದು ಮಹದಾಸೆ. ಯಾರಿಗೆ ತಾನೇ ಇರೋದಿಲ್ಲ? ಎಲ್ರಿಗೂ ಕೂಡ ಆಸೆ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ, ಆಕಾಂಕ್ಷೆ ಅಂತ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಅದರಲ್ಲೂ ವರ್ಷಕ್ಕೆ ಒಂದಾವರ್ತಿ ಓಪನ್ ಆಗ್ತಕ್ಕಂಥ ತಾಯಿ ಹಾಸನಾಂಬಾದೇವಿಯ ದರ್ಶನವನ್ನು ಮಾಡಲಿಕ್ಕೆ ಮತ್ತೊಂದು ಸತಿ ಮಗದೊಂದು ಸತಿ ಮಾಡಬೇಕೆಂಬತಕ್ಕಂಥ ಒಂದು ಮಹದಾಸೆ. ಒಂದು ಕಡೆ ಒಂದು ಸತಿ ತಂದೆಯವ್ರ ಜೊತೆ ನಾನು ಹೋಗಿ ಬಂದೆ, ಅದನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ರಿ. ನನಗೆ ಮತ್ತೊಂದು ಸತಿ ತಾಯಿಯ ದರ್ಶನ ಮಾಡಬೇಕೆಂಬತಕ್ಕಂಥ ಆಸೆ. ಆದರೆ ನಾವು ಜನಗಳ ಮಧ್ಯೆ ಬರಬೇಕಾದ್ರೆ ಆಗಲಿ, ಇಲ್ಲ ಅಂತಂದರೆ ತಾಯಿಯ ದರ್ಶನವನ್ನು ಮತ್ತೆ ಪಡ್ಕೋಬೇಕಾದ್ರೆ ಆಗಲಿ, ನೋಡಿ, ಒಂದು ಆ ತಾಯಿಯ ಅನುಗ್ರಹ ಇರಬೇಕು, ಇನ್ನೊಂದು ನಮಗೆ ನಮ್ಮ ಮನಸ್ಥಿತಿಗೆ ಬರಬೇಕು. ಏನಪ್ಪ ಅಂತಂದರೆ, ನಾನು ಒಂದು ಸತಿ ತಾಯಿಯ ದರ್ಶನವನ್ನು ಮಾಡಿದ್ದೀನಲ್ವ, ಸಾಕು, ತೃಪ್ತಿ. ನನ್ನಂಗೆ ಆಸೆ ಪಟ್ಟಿರ್ತಕ್ಕಂಥವ್ರು ಲಕ್ಷಾಂತರ ಜನ ಇರ್ತಾರೆ. ಅವರೆಲ್ಲರಿಗೂ ಕೂಡ ತಾಯಿಯ ದರ್ಶನವಾಗಬೇಕಲ್ವಾ ಎಂಬತಕ್ಕಂಥ ಒಂದೇ ಒಂದು ಆಲೋಚನೆಯಿಂದ ನಾನು ಕೂಡ ಎಲ್ಲೋ ಒಂದು ಕ್ಷಣ ಆಲೋಚನೆ ಮಾಡಿ ಸುಮ್ಮನೆ ಆದೆ. ನಮ್ಮ ತಂದೆಯವರು ಕೂಡ ನನಗೆ ಅದೇ ಹೇಳಿದ್ರು, ನೀನು ಒಂದು ಸತಿ ನಮ್ಮ ಜೊತೆ ಬಂದು ದರ್ಶನ ಮಾಡೋದಲ್ಲ, ಸಾಕು. ನಿನ್ನ ಹಾಗೆ ಸುಮಾರು ಜನ ಭಕ್ತರಿದ್ದಾರೆ. ನಮ್ಮ ತಂದೆಯವರು ನನಗೊಂದು ಮಾತು ಹೇಳಿದ್ರು, ನೀನು ನನ್ನ ಜೊತೆ ಬಂದೆ, ನೆಮ್ಮದಿಯಾಗಿ ಹೋದೆ, ದರ್ಶನ ಮಾಡ್ಕೊಂಡು ಬಂದೆ. ನೀನು ಸಾಧಾರಣವಾಗಿರೋ ಲೈನಲ್ಲಿ ಹೋಗಿದ್ರೆ, ಇಲ್ಲ ಅಂತಂದರೆ ಅದಕ್ಕೆ ಆಗಿರತಕ್ಕಂಥ ಈಗ ಒಂದಷ್ಟು ಪಾಸ್ಗಳ ವ್ಯವಸ್ಥೆನೇ ಇದೆ. ಏನೇ ಪಾಸ್ ತೊಗೊಂಡ್ರೂ ಕೂಡ ಅದರಲ್ಲೂ ಒಂದು ದೊಡ್ಡ ಮಟ್ಟದ ಕ್ಯೂ ಇದೆ. ನೀನು ಪಾಸ್ ತೊಗೊಂಡು ಹೋಗಿದ್ರೂ ಕೂಡ ನಿನಗೇನಿಲ್ಲ ಅಂತಂದ್ರೆ 3 ರಿಂದ 4 ಅವರ್ ದರ್ಶನ ಆಗಬೇಕಾಗಿತ್ತು. ಯಾಕೆ ಅಂತಂದರೆ ಅಲ್ಲಿನ ಭಕ್ತಾದಿಗಳು ಹಾಗಿದೆ, ಆ ತಾಯಿಯ ಶಕ್ತಿ ಆಗಿದೆ. ಒಂದು ಸತಿ ನೋಡ್ಕೊಂಡು ಬಂದಿದೆಯಲ್ವಾ, ಸಾಕು, ಆ ತಾಯಿ ಅನುಗ್ರಹ ನಿಗಿದೆ. ಮತ್ತೊಂದು ಸತಿ ಹೋಗಿ ನೋಡಿದ ತಕ್ಷಣ ತಾಯಿ ನಿನಗೇನು ಸ್ಪೆಷಲ್ಲಾಗಿ ಅನುಗ್ರಹ ಕೊಡಲ್ಲ ಅಂತೇಳಿ ನಮ್ಮ ತಂದೆಯವರು ಒಂದು ಕ್ಷಣ ನನ್ನನ್ನು ಬೈದು ಸುಮ್ಮನೆ ಕೂಡಿಸೋದು. ಹಾಗಾಗಿ ನೋಡಿ, ಒಂದಿಷ್ಟು ಜನ ಏನು ಮಾಡ್ತೀರಿ, ತಾಯಿನ ನೋಡಬೇಕನ್ನೋ ಆಸೆಯಲ್ಲಿ ಹಾಗೆ ಏನೋ ಒಂದು ಕಾರಣಾಂತರಗಳಿಂದ ತಾವು ಹೋಗ್ತೀರಿ. ಅಲ್ಲಿ ಹೋದ್ಮೇಲೆ ಅಲ್ಲಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಬದಲಾವಣೆಗಳ ಅಪೇಕ್ಷೆಯನ್ನು ಪಡ್ತೀರಿ. ಆ ಬದಲಾವಣೆಗಳ ಅಪೇಕ್ಷೆಯಲ್ಲಿ ತಾಯಿ ದರ್ಶನವನ್ನು ಮಾಡ್ಕೊಂಬರ್ತೀರಿ. ಒಬ್ಬರು ತಾಯಿ ದರ್ಶನ ಮಾಡೋ ಅಷ್ಟರಲ್ಲಿ ಅದು ಎಷ್ಟು ಜನಕ್ಕೆ ಆ ಕ್ಷಣ ಕಂಡು ಕಾಣದಂಗೆ ಪಾಸ್ ಆಗೋಗ್ತಾರೆ. ಯಾಕೆ ಅಂತಂದರೆ ಸುಮಾರು ಗಂಟೆಗಳ ಗಟ್ಟಲೆ ಲೈನಲ್ಲಿ ನಿಂತಿರ್ತಾರೆ. ಆ ಲೈನಲ್ಲಿ ನಿಂತು ಇನ್ನೇನು ನಿಜವಾಗ್ಲೂ ಹೇಳ್ತೀನಿ, ಭಗವಂತ ತಿರುಮಲ ತಿರುಪತಿ ದರ್ಶನವನ್ನು ನಾವು ಆದಷ್ಟು ಈಸಿಯಾಗಿ ಮಾಡಿಬಿಡ್ಬೋದೇನೋಪ್ಪ ಅಂತಂದರೆ, ಹಾಸನಾಂಬಾದೇವಿಯ ದರ್ಶನವನ್ನು ಮಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ ಹೌದು. ಯಾಕೆ ಅಂತಂದರೆ, ಎಷ್ಟೇ ಆದರೂ ತಾಯಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ತಾಯಿ ತ್ರಿಶಕ್ತಿ ರೂಪದಲ್ಲಿ ದರ್ಶನವನ್ನು ಕೊಡ್ತಕ್ಕಂಥ ಆ ಒಂದು ಸಾನ್ನಿಧ್ಯ, ಪವಾಡಗಳನ್ನು ಸೃಷ್ಟಿಸ್ತಾ ಇರ್ತಕ್ಕಂಥ ಸಾನ್ನಿಧ್ಯ ನೋಡಿ. ಆ ತಾಯಿಯ ದರ್ಶನವನ್ನು ತಾವೆಲ್ಲರೂ ಕೂಡ ಮಾಡ್ಕೊಳ್ಳಿ. ಆ ತಾಯಿಯ ದರ್ಶನವನ್ನು ತಾವು ಕೂತ ಜಾಗದಲ್ಲೇ ಮಾಡ್ಕೊಳ್ಳಿ. ಒಳಗಡೆ ಗರ್ಭಗುಡಿಯ ಮುಖ್ಯ ಆ ಒಂದು ಮೂಲ ದೇವರು ಏನಿದೆ ಅದರ ಒಂದು ದರ್ಶನವನ್ನು ತಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ. ತಾಯಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನಗಳು ಸಲ್ತಾ ಇದೆ. ತಾಯಿಗೆ ಕುಂಕುಮಾರ್ಚನೆ ಸಲ್ತಾ ಇದೆ. ನಾನಾಗಿರ್ಬೋದು, ನಮ್ಮ ತಾಯಿಯಾರಾಗಿರ್ಬೋದು, ನಮ್ಮ ತಂದೆಯವರಾಗಿರ್ಬೋದು, ಕುಟುಂಬಸ್ಥರ ಜೊತೆಗೆ ನಾವು ತಾಯಿಯ ದರ್ಶನವನ್ನು ಮಾಡ್ಕೊಂಡು ಬಂದ್ವಿ. ಆ ತಾಯಿಯನ್ನು ನೋಡಲಿಕ್ಕೆ 2 ಕಣ್ಣುಗಳು ಕೂಡ ಸಾಲದು. ಅಲ್ಲಿ ತಾಯಿಯ ಗಮನಿಸ್ತಾ ಇದ್ದೀರಿ, ಮಹಾಮಂಗಳಾರತಿ ಆಗ್ತಾ ಇದೆ ನೋಡಿ. ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ. ಇವತ್ತಿಗೂ ಕೂಡ ಆ ಕ್ಷಣವನ್ನು ನಾನು ಒಂದು ಸತಿ ಮೆಲ್ಕು ಹಾಕಿದ್ರೆ ನನ್ನ ದೇಹದಲ್ಲಿರ್ತಕ್ಕಂಥ ರೋಮವೂ ಕೂಡ ಒಂದು ಕ್ಷಣ ಎದ್ದು ನಿಂತ್ಕೊಳ್ತಕ್ಕಂಥದ್ದಿರುತ್ತೆ. ಮೈ ರೋಮಾಂಚನ ಆಗ್ತಕ್ಕಂಥ ಒಂದು ವೈಬ್ರೇಷನ್ಸ್ ಅಂತಲೇ ಹೇಳ್ಬೋದು ಆ ತಾಯಿಯ ಸಾನ್ನಿಧ್ಯದಲ್ಲಿ.
ಅಂತಹ ಶಕ್ತಿ ಸಾನ್ನಿಧ್ಯ ಇನ್ನೇನಪ್ಪ. ಶಕ್ತಿ ನೋಡಿ, ಬಾಯಿ ಮಾತಲ್ಲಿ ಹೇಳ್ತಕ್ಕಂಥದ್ದು ಬೇರೆ. ಇವತ್ತಿನ ದಿವಸ ಎಷ್ಟೋ ಜನ ಸೈಂಟಿಸ್ಟ್ಗಳು ಕೂಡ ಈ ತಾಯಿಯ ಸಾನ್ನಿಧ್ಯದ ಬಗ್ಗೆ ಒಂದಿಷ್ಟು ಆಲೋಚನೆಗಳನ್ನು, ಒಂದಿಷ್ಟು ಕುತೂಹಲಕಾರಿ ನಿರೀಕ್ಷೆಗಳನ್ನು ಇವತ್ತಿಗೂ ಕೂಡ ನಿರೀಕ್ಷಣೆ ಮಾಡ್ತಾ ಇದ್ದಾರೆ. ಹೇಗೆ ಸಾಧ್ಯ? 1 ವರ್ಷ ಪೂರ್ತಿ ಹಚ್ಚಿರ್ತಕ್ಕಂಥ ದೀಪ ಹಾರಿರೋದಿಲ್ಲ, ಮತ್ತು ಒಳಗಡೆ ಒಂದು ಚೂರು ಆಕ್ಸಿಜನ್ ಎಂಬತಕ್ಕಂಥದ್ದು ಇರೋದಿಲ್ಲ, ಮತ್ತು ತಾಯಿ ಮೇಲೆ ಹಾಕಿರ್ತಕ್ಕಂಥ ಹೂವು ಬಾಡಿರ್ತಕ್ಕಂಥದ್ದು ಇರೋದಿಲ್ಲ. ಹೆಂಗಪ್ಪ ಇದು ಕಥೆ? ತಾಯಿಯ ಮುಂಭಾಗದಲ್ಲಿ ಅರಿಶಿನ, ಕುಂಕುಮ, ಬಳೆ ಬಿಚ್ಚೋಲೆ ಸಾಮಗ್ರಿಗಳು, ತಾಯಿಯ ಒಂದು ಕದವನ್ನು ಹಾಕಬೇಕಾದ್ರೆ ಎಲ್ಲ ರೀತಿ ಇರ್ತಕ್ಕಂಥ ಸುಮಂಗಲಿ ದ್ರವ್ಯಗಳನ್ನು ತಾಯಿಗೆ ಸಮರ್ಪಣೆಯನ್ನು ಮಾಡ್ತಾರಂತೆ. ತಾಯಿಗೆ ಸಮರ್ಪಣೆಯನ್ನು ಮಾಡಾದ್ಮೇಲೆ ಒಂದು ಸತಿ ಕದವನ್ನು ಹಾಕ್ಬಿಟ್ರೆ ಮುಂದೆ ಬರ್ತಕ್ಕಂಥ ವರ್ಷದಲ್ಲಿ ಆ ಒಂದು ಸಮಯದಲ್ಲಿ ಮಾತ್ರನೇ ಅಂತಂದರೆ ಈ ಒಂದು ಕಾರ್ತಿಕ ಮಾಸದ ಪ್ರಾರಂಭದ ಹಿಂದಿನ ದಿನಗಳು, ದೀಪಾವಳಿಯ ಹಿಂದೆ ಮುಂದೆ ಓಪನ್ ಮಾಡ್ತಕ್ಕಂಥ ಈ ಒಂದು ಸಮಯದವರೆಗೂ ಕೂಡ ಕದವನ್ನು ಯಾವ ಕಾರಣಕ್ಕೂ ಕೂಡ ಓಪನ್ ಮಾಡೋದಿಲ್ಲ. ಇಲ್ಲ ಅಂತಂದರೆ ದಿನ ಹೋಗ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಬರ್ತಕ್ಕಂಥದ್ದಲ್ಲ, ಇಲ್ಲಾಂತಂದರೆ ಹಾರವನ್ನು ಬದಲಾಯಿಸ್ಕೊಂಡು ಬರ್ತಕ್ಕಂಥದ್ದಲ್ಲ. ಒಂದು ಸತಿ ಘನ ಸರ್ಕಾರನೇ ಜವಾಬ್ದಾರಿಯುತವಾಗಿ ನಿಂತು ತಾಯಿಯ ಸಾನ್ನಿಧ್ಯದ ಮುಂದೆ ಅವರ ಒಂದು ಏನಿದೆ ಸೀಲ್ ಎಂಬತಕ್ಕಂಥದ್ದು ಏನಿದೆ, ಮುದ್ರೆ ಎಂಬತಕ್ಕಂಥದ್ದು ಏನಿದೆ ನೋಡಿ, ಆ ತಾಯಿಯ ಕದವನ್ನು ಮುಚ್ಚತಕ್ಕಂಥ ಕಡೆಯ ಕ್ಷಣಗಳನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ದರ್ಶನವನ್ನು ಮಾಡ್ಕೊಳ್ತಾ ಇದ್ದೀರಿ. ಅಲ್ಲಿ ಹಚ್ಚಿರ್ತಕ್ಕಂಥ ದೀಪ ಮುಂದಿನ ವರ್ಷದ ತನಕ ಕೂಡ ಅದೇ ಒಂದು ಪ್ರಮಾಣದಲ್ಲಿ ಉರಿತಾ ಇದೆ ಅಂತಂದರೆ, ಸಾಧಾರಣವಾಗಿ ನಾನು ತಿಳಿಸೋದಾದರೆ ಒಂದು ಅಖಂಡ ದೀಪ ಅಂತ ನಾವು ಎಲ್ಲರೂ ಕೂಡ ಹಚ್ತೀವಿ. ಒಂದು ಈ ಮಟ್ಟದ ಗಾತ್ರದಲ್ಲಿರ್ತಕ್ಕಂಥ ಒಂದು ದೀಪವನ್ನು ಹಚ್ಚಿದ್ರೂ ಕೂಡ ನೀವು ಅಲ್ಲಿ ಉರಿತಾ ಇರ್ತಕ್ಕಂಥ ಒಂದು ಜ್ವಾಲೆ ಬಹಳ ದೊಡ್ಡದಾಗಿದೆ. ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರ್ತಕ್ಕಂಥ ಜ್ವಾಲೆಯನ್ನು ಮಾಡಿದ್ರು ಕೂಡ ಮಹಾ ಅಂತಂದರೆ 3 ರಿಂದ 4 ದಿನಾನ, ಇಲ್ಲ ಅಂತಂದರೆ ಗಾಳಿ ಆಡಲಿಲ್ಲ, ಅಷ್ಟಾಗಿ ಗಾಳಿ ಆಡಲಿಲ್ಲ ಅಂತಂದರೆ ಇನ್ನೇನೊಂದು 10-15 ದಿನ ಉರಿಬೋದಾ? ಹೋಗ್ಲಪ್ಪ, 1 ತಿಂಗಳು ಉರಿತು ಅಂತ ಅಂದ್ಕೊಳ್ಳಿ, ಮಹಾ ಅಂದರೆ ಹೆಚ್ಚು. ಆದರೆ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಜ್ವಾಲೆ 1 ವರ್ಷದ ತನಕ ಉರಿಬೇಕು ಅಂತಂದರೆ ಇದನ್ನೆಂಥ ಪವಾಡ! ಆ ಒಂದು ಸಾನ್ನಿಧ್ಯದಲ್ಲಿರ್ತಕ್ಕಂಥ ಒಂದು ಶಕ್ತಿ ಏನು? ಇದೆಲ್ಲವೂ ಕೂಡ ಆಶ್ಚರ್ಯಚಕಿತ ಅನ್ನಿಸ್ಬೋದು. ಇಲ್ಲಿ ಹೇಳ್ಬೋದು, ನಾವು ಇದನ್ನು ಆಧಾರವಾಗಿಟ್ಕೊಂಡು ಹೇಳ್ಬೋದು. ಇವತ್ತಿನ ದಿವಸ ಎಷ್ಟೋ ಜನ ವಿತಂಡವಾದವನ್ನು ಮಾಡ್ತಾರೆ. ದೇವರಿದಾನ? ಎಲ್ಲಿದ್ದಾನೆ ದೇವರು? ದೇವರು ಅನ್ನೋರೇ ಇಲ್ಲ. ಅದೆಲ್ಲ ನಮ್ಮ ಆಲೋಚನೆಗಳಷ್ಟೇ, ಅವೆಲ್ಲ ನಮ್ಮ ಕಲ್ಪನೆಗಳಷ್ಟೇ, ಅವೆಲ್ಲ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಷ್ಟೇ. ಇವೆಲ್ಲವನ್ನೂ ಕೂಡ ಹೇಳ್ತಾರೆ. ನೋಡಿ, ಇದು ದೇವರು ಅಂತಂದರೆ ದೇವರ ಶಕ್ತಿ. ಇದು ದೇವರು ಯಾವತ್ತೂ ಕೂಡ ನಮ್ಮ ಕಣ್ಮುಂದೆ ಬಂದು ಪ್ರತ್ಯಕ್ಷವಾಗಿ ನಿಂತು ಏನೂ ಕೂಡ ಒಂದು ಮಾತುಕತೆಯನ್ನು ಮಾಡ್ತಕ್ಕಂಥದ್ದಲ್ಲ. ಆದರೆ ಆ ದೇವರಿದ್ದಾರೆ ಎಂಬತಕ್ಕಂಥದ್ದಕ್ಕೆ ಒಂದಿಷ್ಟು ಮೂಲ ಆಧಾರಗಳು, ದೇವರಿದ್ದಾರೆ ಅನ್ನೋದಕ್ಕೆ ಆ ಒಂದು ಶಕ್ತಿಯ ಅನುಭವಗಳನ್ನು ನಾವು ಇವತ್ತಿಗೂ ಕೂಡ ಅನುಭವಿಸ್ಬೋದು. ಇಂತಹ ಪವಾಡ ಸದೃಶ್ಯಗಳನ್ನು ನಾವೆಲ್ಲರೂ ಕೂಡ ಜೀವಿಸ್ಬೋದು. ಈಗ ತಾವೆಲ್ಲರೂ ಕೂಡ ಗಮನವಹಿಸ್ತಾ ಇದ್ದೀರಿ, ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ತಾಯಿಯ ಹಾಸನಾಂಬಾ ದೇವಿಯ ಆ ಒಂದು ಮೂಲ ಸಾನ್ನಿಧ್ಯ ಅಂತಂದರೆ ದೇವಿಯ ಗರ್ಭಗುಡಿಯ ದ್ವಾರವನ್ನು ಸಂಪೂರ್ಣವಾಗಿ ಕದವನ್ನು ಮುಚ್ಚಿರ್ತಕ್ಕಂಥದ್ದಿದೆ, ಬೀಗವನ್ನು ಹಾಕ್ತಾ ಇರತಕ್ಕಂಥದ್ದಿದೆ. ಅಲ್ಲಿನ ಪ್ರಧಾನ ಅರ್ಚಕರು ಕೂಡ ಕಡೆಯದಾಗಿ ಸಲ್ಲಿಸಬೇಕಾಗಿರ್ತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸೇವೆಗಳನ್ನು ಸಲ್ಲಿಸಿ ಆ ಒಂದು ದ್ವಾರದ ಪೂಜಾನುಷ್ಠಾನವನ್ನು ಮಾಡಿ ಹಾಕ್ತಕ್ಕಂಥ ಬೀಗಕ್ಕೂ ಕೂಡ ಅಷ್ಟೇ ಪಾವಿತ್ರತೆಯನ್ನು ಹೊಂದಿರತಕ್ಕಂಥದ್ದಿದೆ. ಆ ಬೀಗವನ್ನು ಕೂಡ ಹಾಕ್ತಕ್ಕಂಥವ್ರಿದ್ದಾರೆ ನೋಡಿ. ಅದೆಲ್ಲವನ್ನೂ ಕೂಡ ತಾವು ಬಹಿರಂಗಪಡಿಸಿ ನೋಡ್ಬೋದು. ಇಲ್ಲಿ ಯಾವುದೇ ರೀತಿ ಮುಚ್ಚುಮರೆ ಎಂಬತಕ್ಕಂಥದ್ದೇನಿಲ್ಲ, ಎಲ್ಲವೂ ಕೂಡ ಬಹಿರಂಗವಾಗಿ ತಾವು ಗಮನಿಸ್ತಾ ಇದ್ದೀರಿ. ತಾಯಿಯ ದೇವಸ್ಥಾನದ ಒಂದು ಮೂಲ ದ್ವಾರವನ್ನು ಬೀಗ ಹಾಕ್ತಾ ಇರತಕ್ಕಂಥದ್ದಿದೆ. ಹಾಕಾದ್ಮೇಲೆ ಘನ ಸರ್ಕಾರವೂ ಕೂಡ ಅಲ್ಲಿ ಸಾಕಷ್ಟು ಪೊಲೀಸ್ ಜೊತೆಗೆ ಒಂದಿಷ್ಟು ಜನ ಗಣ್ಯ ವ್ಯಕ್ತಿಗಳ ಜೊತೆ ಎಲ್ಲ ಜಿಲ್ಲಾಡಳಿತ ಅಧಿಕಾರಿಗಳ ಜೊತೆಗೆ ಅವರ ಸಮ್ಮುಖದಲ್ಲಿ ಸಾಕಷ್ಟು ಜನ ಮೀಡಿಯಾದವರು ಇರ್ತಾರೆ, ಕ್ಯಾಮರಾಗಳಿರ್ತವೆ, ಕ್ಯಾಮರಾ ಕಣ್ಣುಗಳಿರ್ತವೆ. ಅದೆಲ್ಲವನ್ನು ಕೂಡ ನಾವು ಆ ಕ್ಷಣವೂ ಕೂಡ ಲೈವನ್ನು ಗಮನಿಸ್ಕೊಳ್ಬೋದು. ಇದೆಲ್ಲದರ ಮಧ್ಯದಲ್ಲಿ ಓಪನ್ ಆಗಿ ಬಂದು ಬೀಗವನ್ನು ಹಾಕಿ ಅದಕ್ಕೆ ಒಂದು ವಸ್ತ್ರವನ್ನು ಸುತ್ತಿ ಅಲ್ಲಿ ಒಂದು ಆ ಗೌರ್ಮೆಂಟ್ ಸೀಲ್ ಎಂಬತಕ್ಕಂಥದ್ದೇನಿದೆ, ಮುದ್ರಣ ಎಂಬತಕ್ಕಂಥದ್ದೇನಿದೆ, ಆ ಮುದ್ರವನ್ನು ಹಾಕಿ ಆ ಒಂದು ಬೀಗವನ್ನು ಜೋಪಾನವಾಗಿ ಅಷ್ಟೇ ಭಕ್ತಿ ಶ್ರದ್ಧೆಯಿಂದ ತೆಗೆದುಕೊಂಡು ಹೋಗಿ ಟ್ರೆಷರಿನಲ್ಲಿ ಇಡ್ತಾರೆ. ಅಂತಂದರೆ ಅದನ್ನು ಜೋಪಾನವನ್ನು ಮಾಡತಕ್ಕಂಥ ಆ ಒಂದು ಸಾನ್ನಿಧ್ಯದಲ್ಲಿ ಹೋಗಿ ಒಂದು ಸತಿ ಸಮರ್ಪಣೆ ಆಗೋದ್ರೆ ಮತ್ತೆ ಮುಂಬರ್ತಕ್ಕಂಥ ವರ್ಷದ ಪ್ರಾರಂಭದ ದಿನಗಳು ಘನ ಸರ್ಕಾರದ ಆಜ್ಞೆಯ ಮೇರೆಗೆ ಆ ಒಂದು ದೀಪ, ಆ ಒಂದು ಏನಿದೆ ಬೀಗವನ್ನು ತೆಗೆದುಕೊಂಡು ಬಂದು ಅಷ್ಟೇ ಗೌರವಾನ್ವಿತವಾಗಿ ಸಮರ್ಪಣೆಯನ್ನು ಮಾಡಿ ಅಲ್ಲಿನ ಪ್ರಧಾನ ಅರ್ಚಕರ ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡು ತಾಯಿಯ ದೇವಸ್ಥಾನವನ್ನು ಓಪನ್ ಮಾಡ್ತಕ್ಕಂಥದ್ದು. ಇಷ್ಟೆಲ್ಲ ಪವಾಡ ಸದೃಶ್ಯಗಳನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ ಹಾಸನಾಂಬಾ ಕ್ಷೇತ್ರ, ಇಲ್ಲಿಗೆ ಜನಗಳು ಮತ್ತಿನ್ನೇನು ಕಡಿಮೆ ಬರಲಿಕ್ಕಾಗುತ್ತಾ? ಬರೀ ರಾಜ್ಯವಲ್ಲದೀರ, ದೇಶವಲ್ಲದೀರ, ಹೊರದೇಶದಿಂದನೂ ಕೂಡ ತಾಯಿಯ ದರ್ಶನವನ್ನು ಮಾಡಲಿಕ್ಕೆ ಕಾತುರದಿಂದ ಎಷ್ಟೋ ಜನ ಬರ್ತಾ ಇದ್ದಾರೆ. ಎಷ್ಟೋ ಜನ ಫಾರಿನರ್ಸ್ ಬಂದಿರೋದನ್ನು ನಾನು ನೋಡಿದ್ದೀನಿ ಹಾಸನಾಂಬಾ ಕ್ಷೇತ್ರಕ್ಕೆ. ನಾವು ಮನೆ ದರ್ಶನಕ್ಕೆ ಹೋದಾಗ್ಲೂ ಕೂಡ ಅಷ್ಟೇ
ಸುಮಾರು ಜನನ ಗಮನಿಸಿದ್ದೇನೆ. ಎಷ್ಟೋ ಜನ, ಅದರಲ್ಲೂ ವಿದೇಶದಲ್ಲಿ ನಮ್ಮ ಕಾರ್ಯಕ್ರಮ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ನೋಡ್ತಕ್ಕಂಥವ್ರು ಸಾಕಷ್ಟು ಜನ, ನಮ್ಮ ಕನ್ನಡಿಗರು ವಿದೇಶದಲ್ಲಿರ್ತಕ್ಕಂಥವ್ರು ಕೂಡ ಬಂದಿದ್ರು. ಅವರು ಕೂಡ ಹೇಳ್ತಿದ್ರು, ಗುರುಗಳೇ ನಾವು ವಿದೇಶದಲ್ಲಿ ಕೂತ್ಕೊಂಡು ನಿಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀವಿ, ಇತ್ತಿನ ದಿವಸ ನಾವು ಕೂಡ ತಾಯಿ ಹಾಸನಾಂಬ ದೇವಿಯ ದರ್ಶನವನ್ನು ಮಾಡಲಿಕ್ಕಾಗಿ ಅಲ್ಲಿಂದ ಬಂದಿದ್ದೇವೆ ಅಂತ ಹೇಳಿದ್ರು. ಇದೆಲ್ಲವೂ ಕೂಡ ಸಾಮಾನ್ಯ ಅಲ್ಲ. ಅಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತಾಗ ಮಾತ್ರ ಜನಗಳು ಅವರೂ ಕೂಡ ಬರಲಿಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಾಗಿರ್ತಕ್ಕಂಥ ಬದಲಾವಣೆ, ಈಗ ಎಷ್ಟೇ ಆದರೂ ಸ್ವಾರ್ಥದ ಬದುಕು, ನಾನು ನಂದು ಎಂಬತಕ್ಕಂಥದ್ದು ಎಲ್ಲರಲ್ಲೂ ಕೂಡ ಅಡಗಿರ್ತಕ್ಕಂಥದ್ದಿದೆ. ಒಬ್ಬೊಬ್ಬರಿಗೆ ಅದು ಜಾಸ್ತಿ ಇರುತ್ತೆ, ಒಬ್ಬೊಬ್ಬರು ಅದನ್ನು ತೋರ್ಪಡಿಸ್ಕೊಳ್ಳೋದಿಲ್ಲ. ಇಂತಹ ಪರಿಸ್ಥಿತಿನಲ್ಲಿ, ಇಂತಹ ಜಗತ್ತಿನಲ್ಲಿ ಒಂದು ಶಕ್ತಿಯ ಕಡೆ ನಾವೆಲ್ಲರೂ ಕೂಡ ಮನವೊಲಿಸಬೇಕು. ಇಲ್ಲ ಅಂತಂದರೆ ಆ ಒಂದು ಜಾಗಕ್ಕೆ ಹೋಗಿ ಬರಬೇಕು ಎಂಬತಕ್ಕಂಥ ಒಂದಿಷ್ಟು ಆಲೋಚನೆಗಳು ನಮ್ಮ ಮನಸ್ಸಿಗೆ ಬರಬೇಕು ಅಂತಂದರೆ ಅಲ್ಲೊಂದು ಶಕ್ತಿ ಇದೆ ಅಂದಾಗ ಮಾತ್ರ. ಇಲ್ಲ ಅಂತಂದರೆ ನಾವು ಏನಕ್ಕೆ ಹೋಗ್ತೀವಿ? ಸುಮ್ಮನೆ ನಾವು ಏನಕ್ಕೆ ಹೋಗ್ತೀವಿ ಹೇಳಿ? ಹೋಗ್ತೀವಾ? ಚಾನ್ಸೇ ಇಲ್ಲ. ಹಾಗಾಗಿ ಇಂಥ ಸಮಯದಲ್ಲಿ ಇಂತಹ ಪವಾಡಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಹಾಸನಾಂಬ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇರಲಿ. ನಾನಾಗಿರ್ಬೋದು, ನಮ್ಮ ತಂದೆಯವರಾಗಿರ್ಬೋದು, ಅಲ್ಲಿ ತಾಯಿಯ ಸಾನ್ನಿಧ್ಯದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಸಂಕಲ್ಪವನ್ನು ಕೂಡ ನಾವು ಸಲ್ಲಿಸಿದ್ವಿ. ಆ ಸಂಕಲ್ಪ ಏನು ಅನ್ನೋದ್ರ ಬಗ್ಗೆನೂ ಕೂಡ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ನೋಡಿ, ಅಲ್ಲಿನ ಪವಾಡ ಯಾಕೆ ಅಂತಂದರೆ ಕಳೆದ ಬಾರಿನೂ ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ದೃಶ್ಯವನ್ನು ನಾವು ಗಮನಿಸಿದ್ವಿ. ಏನಪ್ಪ ಅಂತಂದರೆ ತಾಯಿಯ ದರ್ಶನ ಪ್ರಾರಂಭ ಆಗೋಗಿತ್ತು. ಆದರೆ ಈ ವರ್ಷ ಅಲ್ಲ, ಕಳೆದ ವರ್ಷದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಹಾಗಲ್ಲ, ಸ್ವಲ್ಪ ಮಳೆನೇ ಜಾಸ್ತಿ ಆಗಿತ್ತು. ಆ ತಾಯಿಯ ದರ್ಶನದ ಸಮಯದಲ್ಲೂ ಕೂಡ ಒಂದಿಷ್ಟು ಮಳೆ ಇತ್ತು. ಆದರೆ ತಾಯಿಯ ಗರ್ಭಗುಡಿಯ ಮುಂಭಾಗದಲ್ಲಿರ್ತಕ್ಕಂಥ ಬಲಿಪೀಠದ ಮೇಲೆ ಒಂದು ದೀಪವನ್ನು ಹಚ್ಚಿಟ್ಟಿದ್ರು. ಮಳೆ ಬಹಳ ಜೋರಾಗಿ ಮಳೆ ಸುರಿತಾ ಇದೆ. ಆದರೆ ಆ ದೀಪ ಮಾತ್ರ ಹಾರ್ತಾನೇ ಇಲ್ಲ. ಅದು ಹೇಗೆ ಉರಿತಾ ಇದೆಯೋ ಹಾಗೇ ನಂದಾದೀಪವಾಗಿ ಉರಿತಾನೇ ಇತ್ತು. ಅದನ್ನು ಗಮನಿಸಿದಾಗ ಅಂದ್ಕೊಂಡೆ, ಆ ತಾಯಿಯ ಕ್ಷೇತ್ರದಲ್ಲಿ ಇನ್ನೆಷ್ಟು ಶಕ್ತಿ ಇದೆಯಪ್ಪ ಭಗವಂತ. ಅಷ್ಟು ಜೋರು ಮಳೆ ಬರ್ತಾ ಇದೆ, ಜನರ ಮಳೆನಲ್ಲೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿನ ದೀಪ ಅದು ಏನು ಓಪನ್ ಆಗಿದೆ, ದೀಪದ ಮೇಲೆ ಮಳೆ ಸುರಿತಾ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅಲ್ಲೂ ಕೂಡ ದೀಪ ಹಾಗೇ ಪ್ರಜ್ವಲಿಸ್ತಾ ಉರಿತಾನೇ ಇದೆಯಲ್ಲ, ಅದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ವಿ. ಅದಾದ ಮೇಲೆ ಈ ವರ್ಷವೂ ಕೂಡ ನಾವು ಒಂದಷ್ಟು ದೃಶ್ಯಗಳನ್ನು ಗಮನಿಸಿದ್ವಿ. ಸೇಮ್ ಸಿಚುಯೇಷನ್. ಅಲ್ಲೊಂದು ದೀಪವನ್ನು ಹಚ್ಚಿಟ್ಟಿದ್ದಾರೆ, ಬಹಳ ಜೋರಾಗಿರ್ತಕ್ಕಂಥ ಗಾಳಿ ಇದೆ ಆಚೆ ಕಡೆ, ಆದರೂ ಕೂಡ ಅದ್ರ ಪಾಡಿಗೆ ಅದು ಉರಿತಾ ಇದೆ. ನೋಡಿ, ಇದೆಲ್ಲವೂ ಕೂಡ ನೋಡಿದಾಗ ಅಲ್ಲೊಂದು ಶಕ್ತಿ ಇದ್ದಾಗ ಮಾತ್ರ ಸಾಧ್ಯ. ಇದೆಲ್ಲದರ ಜೊತೆಗೆ ಆ ಪವಿತ್ರವಾಗಿರ್ತಕ್ಕಂಥ ಸ್ಥಳದಲ್ಲಿ ಪೂಜಾನುಷ್ಠಾನವನ್ನು ಮಾಡತಕ್ಕಂಥ ಅಲ್ಲಿನ ಪುರೋಹಿತರು, ಪ್ರಧಾನ ಅರ್ಚಕರು, ಪ್ರತಿಯೊಬ್ಬರು ಕೂಡ ಅಲ್ಲಿ ಅವರ ಮುಖದಲ್ಲಿರ್ತಕ್ಕಂಥ ಒಂದು ಮಂದಹಾಸ, ಅವರ ಪ್ರೀತಿ ವಿಶ್ವಾಸ, ಅದು ನಿಜಕ್ಕೂ ಬೆಲೆನೇ ಕಟ್ಟಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಅಷ್ಟರ ಮಟ್ಟಿಗೆ ಜನ ಬೆಳಗ್ಗೆ, ರಾತ್ರಿ, ಮಧ್ಯರಾತ್ರಿ, ಬರೀ 2 ಗಂಟೆಗಳು ಮಾತ್ರ ಗ್ಯಾಪು. ಮಧ್ಯರಾತ್ರಿ ಎಲ್ಲವೂ ಕೂಡ ದರ್ಶನದ ವ್ಯವಸ್ಥೆ. ಮಧ್ಯರಾತ್ರಿ ಎಲ್ಲ 1-2 ಗಂಟೆಗಳು ಮಾತ್ರ ಗ್ಯಾಪು. ಅದರಲ್ಲೂ ಕೂಡ ಒಂದಿಷ್ಟು ಶುದ್ಧಿ ಶುಚಿಗಳನ್ನು ಮಾಡಿಕೊಳ್ಳಿಕ್ಕೆ. ಅಷ್ಟೆಲ್ಲ ಸ್ಟ್ರೆಸ್ ಇದ್ದೂ ಕೂಡ, ಅಷ್ಟೆಲ್ಲ ಕೆಲಸಗಳಿದ್ರೂ ಕೂಡ, ಅಷ್ಟೆಲ್ಲ ಜನಗಳನ್ನು ಗಮನಿಸಿನೂ ಕೂಡ ನಾವು ಹೋದಾಗ ಅಷ್ಟೇ ಪ್ರೀತಿಯಿಂದ ಬರಮಾಡಿಕೊಂಡು, ಬಹಳ ಪ್ರೀತಿಯಿಂದ ನಮ್ಮನ್ನೆಲ್ಲರನ್ನೂ ಕೂಡ ಕರ್ಕೊಂಡು ಒಳಗಡೆ ತಾಯಿಯ ಮುಂದೆ ಪೂಜಾನುಷ್ಠಾನವನ್ನು ಸಲ್ಲಿಸ್ಕೊಟ್ಟು ಆ ತಾಯಿಯ ಪ್ರಸಾದವನ್ನು ನಮಗೆ ನೀಡಿದಾಗ ನೋಡಿ, ನಮ್ಮ ತಂದೆಯವರು ಯಾವಾಗಲೂ ಕೂಡ ಒಂದು ಮಾತು ಹೇಳ್ತಾರೆ, ಪ್ರಪಂಚದಲ್ಲಿ ಏನೇ ಆಗೋಗಿರಲಿ, ನಿಮ್ಮ ಜೀವನದಲ್ಲಿ ನೀವು ಇನ್ನೆಷ್ಟೇ ಸಮಸ್ಯೆಗಳನ್ನು ಅನುಭವಿಸಲಿ, ಇನ್ನೆಷ್ಟೇ ಕಷ್ಟ ಕಾರ್ಪಣ್ಯಗಳು ನಿಮ್ಮನ್ನು ಬಾಧಿಸಲಿ, ತಾವಿನ್ನೆಷ್ಟೇ ನಿಕೃಷ್ಟವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿನಲ್ಲಿ ಇದ್ರೂ ಕೂಡ, ಸಮಸ್ಯೆ ಎಂಬತಕ್ಕಂಥ ಸಾಗರದಲ್ಲಿ ನೀವು ತೇಲ್ತಾ ಇದ್ರೂ ಕೂಡ, ನಿಮ್ಮ ಮುಖದಲ್ಲಿ ಮಾತ್ರ, ನಿಮ್ಮ ಭಾವಗಳಲ್ಲಿ ಒಂದು ಚೂರು ಕೂಡ ನೋವು ಎಂಬತಕ್ಕಂಥದ್ದು ಗೊತ್ತಾಗಬಾರ್ದಂತೆ. ಯಾರೇ ಬರಲಿ, ಎಂಥವರೇ ಬರಲಿ, ಅವ್ರ ಮುಂದೆ ತಾವು ಯಾವ ಕ್ಷಣವೂ ಕೂಡ ನಿಮ್ಮಲ್ಲಿರ್ತಕ್ಕಂಥ ನೋವನ್ನು ತೊಡ್ಕೊಳ್ಳೋದಿರ, ನಿಮ್ಮ ಹಸನ್ಮುಖಿತನ, ನಿಮ್ಮ ನಗುಮುಖವನ್ನು ತೋರಿದ್ದೇ ಆದರೆ ನಿಮ್ಮಂಗೆ ಇರ್ತಕ್ಕಂಥ ಪರಿಸ್ಥಿತಿನಲ್ಲಿ ಅವರೂ ಕೂಡ ಇರ್ತಾರೆ. ಅವರಿಗೆ ಅವ್ರದ್ದೇ ಆಗಿರತಕ್ಕಂಥ ಚಿಂತೆಗಳ ಮಧ್ಯದಲ್ಲಿ ನಿಮ್ಮ ಒಂದು ನಗು, ಆ ನಗುಮುಖದ ಮಾತು ಅವರಿಗೆ ಎಷ್ಟೋ ಸಮಾಧಾನವನ್ನು ತಂದೊಡ್ಡುತ್ತೆ. ಅದೇ ರೀತಿ ತಾವು ಯಾರ ಹತ್ರನಾದರೂ ಹೋದಾಗ ಅವರಷ್ಟೇ ಪ್ರೀತಿಯಿಂದ ನಿಮ್ಮನ್ನು ಬರಮಾಡಿಕೊಂಡಾಗ ನಿಮಗಾಗ್ತಕ್ಕಂಥ ಸಂತೋಷ, ನೀವು ಯಾವ ಕೆಲಸದ ಬಗ್ಗೆ ಹೋಗಿರ್ತೀರಲ್ಲ, ನಾವು ಅದನ್ನು ಅವಾಗ ಮಾತಾಡೋದಿಲ್ಲ. ನಾವು ಮಾತಾಡೋದು ಏನಪ್ಪ, ನಾವು ಹೋಗಿದ ತಕ್ಷಣ ಅವ್ರು ಎಷ್ಟು ಪ್ರೀತಿಯಿಂದ ನಮ್ಮನ್ನು ಬರಮಾಡ್ಕೊಂಡ್ರಪ್ಪ, ನಗನಾಗ್ತಾ ಮಾತಾಡಿದ್ರು, ನನಗಂತೂ ಭಾಳ ಖುಷಿಯಾಗೋಯ್ತು. ಆ ಕ್ಷಣ ನಾವು ಏನು ಅನುಭವಿಸ್ಬೇಕು ಅಂತಿರ್ತೀವೋ ಆ ಅನುಭವಕ್ಕೆ
ಅವರ ಒಂದು ನಗು, ಅವರ ಒಂದು ಪ್ರೀತಿ ವಿಶ್ವಾಸ ಅದು ಮತ್ತಷ್ಟು ಕಳೆ ಕಟ್ಟತಕ್ಕಂಥದ್ದಿರುತ್ತೆ. ಹಾಗಾಗಿ ಇಲ್ಲಿ ಬರೀ ನಾವು ಒಬ್ಬರು ಹೋದರೆ ಮಾತ್ರ ಅಲ್ಲ, ಅಲ್ಲಿನ ಅರ್ಚಕರಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಅಷ್ಟು ಜನಗಳನ್ನೆಲ್ಲವನ್ನೂ ಕೂಡ ಸಂಭಾಳಿಸಿ ಯಾರೇ ಹೋದ್ರೂ ಕೂಡ ಅವರ ಹತ್ರ ಅಷ್ಟೇ ಪ್ರೀತಿಯಿಂದ ಮಾತಾಡ್ತಾರೆ, ಸಮಾಧಾನವಾಗಿ ಮಾತಾಡ್ತಾರೆ. ಅದು ನಮಗೆ ಮುಖ್ಯ. ಇವತ್ತಿನ ದಿವಸ ಕೆಲವೊಂದು ಕಡೆ ನಮ್ಗೆ ಹೋದಾಗ ಸ್ವಲ್ಪ ಮನಸ್ಸಿಗೆ ನೋವಾಗೋಗುತ್ತೆ. ನಾನು ನಮ್ಮ ತಂದೆಯವರು ಇವತ್ತಿಗೂ ಕೂಡ ಒಂದಿಷ್ಟು ಜಾಗದಲ್ಲಿ ಅನುಭವಿಸ್ಬಿಡ್ತೀವಿ. ಅದೆಲ್ಲವೂ ಕೂಡ ಕಳೆದು ಹೋಗಿರ್ತಕ್ಕಂಥ ಕ್ಷಣಗಳು. ಕೆಲವೊಂದು ಕಡೆ ಹೋದರೆ ಅಟ್ಲೀಸ್ಟ್ ನಮ್ಮನ್ನು ಅವರು ನೋಡಿನೂ ಕೂಡ ಮಾತಾಡೋದಿಲ್ಲ. ಸುಮ್ಮನೆ ಏನೋ ಒಂದು ಮಾಡಬೇಕು, ಯಾರೋ ಒಬ್ರು ಗಣ್ಯರು ಬಂದಿದ್ದಾರೆ, ಅವರು ನಾವು ನೋಡಿ ಹಂಗೆ ಕಳಿಸ್ಬಿಡ್ತಾರೆ. ಅದಲ್ಲ, ಏನೇ ಆದ್ರೂ ಕೂಡ ನಗುಮುಖದ ಒಂದೆರಡು ಮಾತು, ಒಂದೆರಡು ಪ್ರೀತಿ ವಿಶ್ವಾಸದ ಮಾತು. ಆ ಕ್ಷಣ ಆಚೆ ಏನೇ ನೋವುಪಟ್ಟು ಬಂದಿದ್ರೂ ಕೂಡ ಆ ಕ್ಷಣ ನಮಗೆ ಅವರು ಅಲ್ಲಿ ಸಿಗ್ತಕ್ಕಂಥ ಒಂದು ಸಂತೋಷದ ಕ್ಷಣವೇ ಅದಕ್ಕೆ ಬೆಲೆನೇ ಕಟ್ಟೋದಕ್ಕಾಗೋದಿಲ್ಲ. ಅಂತಹ ಒಂದು ಜವಾಬ್ದಾರಿತ ಕಾಯಕವನ್ನು ನಿಭಾಯಿಸ್ತಾ ಇರ್ತಕ್ಕಂಥ ಅರ್ಚಕ ವರ್ಗ, ಅವರಿಗಂತೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರ. ಇನ್ನು ಅಲ್ಲಿನ ಆ ಒಂದು ಸಾನ್ನಿಧ್ಯದ ಆಯೋಜನೆಯನ್ನು ಮಾಡಿರ್ತಕ್ಕಂಥ ಅಲ್ಲಿನ ಒಂದು ಆಯೋಜನಾ ಅಧಿಕಾರಿಗಳು, ಆಡಳಿತ ಸಿಬ್ಬಂದಿ ವರ್ಗ, ದೇವಸ್ಥಾನದ ಒಂದು ಕಮಿಟಿ ಮೆಂಬರ್ಸ್ ಆಗಿರ್ಬೋದು, ಇಲ್ಲ ಅಲ್ಲಿನ ಒಂದು ಜಿಲ್ಲಾಡಳಿತ ಆಗಿರ್ಬೋದು, ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು, ಎಲ್ಲರೂ ಕೂಡ ಶ್ರಮಿಸಿದ್ದಾರೆ. ಏನಕ್ಕೆ ಇವತ್ತಿನ ದಿವಸ ನಾನು ಇದೆಲ್ಲದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಎಷ್ಟೇ ಆದ್ರೂ ಕೂಡ ನಮ್ಮ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಅಂತ ಬಂದಾಗ ಯಾರೆಲ್ಲ ಅದರಲ್ಲಿ ಶ್ರಮಿಸ್ತಾರೋ ಅವರೆಲ್ಲರ ಬಗ್ಗೆನೂ ಕೂಡ ಮಾತಾಡತಕ್ಕಂಥದ್ದು ನಮ್ಮ ಕರ್ತವ್ಯ. ಯಾಕೆ ಅಂತಂದರೆ ಅಲ್ಲಿ ಕೂತ್ಕೊಂಡು ಹರಸಿ ಹಾರೈಸ್ತಾ ಇರ್ತಕ್ಕಂಥ ತಾಯಿ ಹಾಸನಾಂಬ ದೇವಿ ನಮ್ಮೆಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥವಳು ತಾಯಿ. ನಮ್ಮೆಲ್ಲರ ಒಂದು ಶ್ರೇಯೋಭಿಲಾಷೆಯನ್ನು ವಿಚಾರಿಸ್ತಕ್ಕಂಥವಳೆ ತಾಯಿ. ನಮಗೆ ಸಕಾಲಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿ ಇರ್ತಕ್ಕಂಥ ಸೌಕರ್ಯಗಳನ್ನು ಲಭಿಸ್ತಕ್ಕಂಥವಳೆ ಆ ತಾಯಿ. ಆ ತಾಯಿಯ ದರ್ಶನವು ಮುಗಿದೋಗ್ತಾ ಇದೆಯಲ್ಲ, ಇನ್ನೊಂದು ವರ್ಷ ಕಾಯಬೇಕಲ್ಲ ಆ ತಾಯಿಯ ದರ್ಶನಕ್ಕೆ. ಹಾಗಾಗಿ ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಈ ಕೈಗಳಿಗೂ ಕೂಡ ಆ ತಾಯಿ ಒಳ್ಳೆಯದನ್ನು ಮಾಡಲಿ, ಇವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಸುಖ ಶಾಂತಿ ನೆಮ್ಮದಿ ಸಿಗಲಿ. ಯಾಕೆ ಅಂತಂದರೆ ಆ ಕ್ಷಣ ಅಲ್ಲೋದಾಗ ಸ್ವಲ್ಪ ಮನಸ್ತಾಪ ಆಗೇ ಆಗುತ್ತೆ. ಯಾಕೆ ಅಂತಂದರೆ ನಮ್ಮಂತೆ ಅವರೂ ಕೂಡ ಮನುಷ್ಯರೇ, ಎಲ್ಲರನ್ನೂ ಕೂಡ ಸಂಭಾಳಿಸ್ಬೇಕಾದ್ರೆ ಸ್ವಲ್ಪ ಮನಸ್ಸು ಹಾಗೂ ಹೀಗೋ ಹೋಗುತ್ತೆ. ಆ ಕ್ಷಣ ಬರ್ತಕ್ಕಂಥ ಮಾತು, ಆಡ್ತಕ್ಕಂಥ ಮಾತಲ್ಲಿ ಸ್ವಲ್ಪ ಏರು ಧ್ವನಿಗಳನ್ನು ನಾವು ಗಮನಿಸಬೇಕಾಗುತ್ತೆ. ಆ ಕ್ಷಣ ಬೇಜಾರು ಮಾಡ್ಕೊಳ್ತಕ್ಕಂಥದ್ದು ಬೇಡ. ಯಾಕೆ ಅಂತಂದರೆ ನಾವು ಆ ಜಾಗದಲ್ಲಿದ್ದರೆ ನಾವು ಹಾಗೆ ಆ ಕ್ಷಣ ವ್ಯಕ್ತಪಡಿಸ್ಬಿಡ್ಬೇಕಾಗತ್ತೆ. ಏನೂ ಕೂಡ ಮಾಡಲಿಕ್ಕಾಗೋದಿಲ್ಲ. ಏನೇ ಆಗಲಿ ಈ ವರ್ಷ ಅಷ್ಟಾಗಿ ಏನು ಸಮಸ್ಯೆಗಳು ಆಗದಿರ ತಾಯಿಯ ದರ್ಶನ ಸಂಪನ್ನಗೊಳ್ಳುತ್ತಲ್ಲ, ತಾಯಿಯ ದರ್ಶನದ ವ್ಯವಸ್ಥೆಯಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ನಾವು ಕಂಡುಕೊಂಡಿದ್ರು ಕೂಡ ಆದ್ರೂ ಕೂಡ ಎಲ್ರಿಗೂ ಕೂಡ ದರ್ಶನದ ವ್ಯವಸ್ಥೆ ಅಂತೂ ಆಗಿದೆ. ದರ್ಶನವನ್ನು ಮಾಡ್ಕೊಂಡಿದ್ದೀರಿ. ಯಾರ ಕೈಯಲ್ಲಿ ಆಗಿಲ್ಲ, ಮಹರ್ಷಿವಾಣಿ ಕಾರ್ಯಕ್ರಮದ ಮುಖಾಂತರವಾದರೂ ಕೂಡ ಈ ವರ್ಷದ ತಾಯಿಯ ಆ ಒಂದು ವಿಶೇಷವಾಗಿರ್ತಕ್ಕಂಥ ದೃಶ್ಯವನ್ನು ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ಕೊಂಡಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಇದೆಲ್ಲದಕ್ಕೂ ಕೂಡ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸ್ತಕ್ಕಂಥ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನೋಡಿ ತಾವು ನೆಮ್ಮದಿಯಾಗಿ ಮನೆಯಲ್ಲಿ ಕೂತ್ಕೊಂಡು ತಾಯಿಯ ದರ್ಶನವನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ತಂದೆಯವರಾಗಿರ್ಬೋದು, ಶ್ರೀಕರಣದ ಮುಖ್ಯಸ್ಥರಾಗಿರ್ಬೋದು, ಅದರಲ್ಲೂ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸದಾಕಾಲ ಹಗಲು ರಾತ್ರಿ ಅನ್ನೋದಿರ ಶ್ರಮಿಸ್ತಕ್ಕಂಥ ಎಲ್ಲ ನಮ್ಮ ಸಿಬ್ಬಂದಿ ವರ್ಗ ಆಗಿರ್ಬೋದು, ಇವರಿಗೆ ನಾವೆಲ್ಲರೂ ಕೂಡ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತಂದರೆ ಪ್ರತಿಯೊಂದು ಕ್ಷಣವೂ ಕೂಡ ಅತ್ಯ ಅಮೂಲ್ಯ. ಇವತ್ತಿನ ದಿವಸ ಒಂದು ಛಾಯಾಗ್ರಹಣವನ್ನು ಮಾಡ್ತಕ್ಕಂಥದ್ದು ಅಂತಂದರೆ, ಒಂದು ಕ್ಯಾಮರಾಮ್ಯಾನ್ ಆಗಿ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಅಂತಂದರೆ, ಮೊದಲನೇದಾಗಿ ನೋಡಿ, ಒಂದು ವಿಚಾರ ಏನಾದರೂ ಇದೆ ಅದನ್ನು ನಾವು ಚಿತ್ರೀಕರಿಸ್ತಾ ಇದ್ದೀವಿ ಅಂತಂದರೆ ಅಲ್ಲಿ 10 ಜನ ಕೊಯ್ರಿ ಹಾಕ್ತಾ ಇರ್ತಾರೆ. ಆ ಕಡೆ ಬನ್ನಿರಿ, ಈ ಕಡೆ ಬನ್ನಿರಿ, ಆ ಕಡೆ ಬನ್ನಿರಿ, ಈ ಕಡೆ ಬನ್ನಿರಿ ಅಂತ ತಳ್ತಾ ಇರ್ತಾರೆ. ಅದೆಲ್ಲದರ ಮಧ್ಯೆ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಮೇನ್ ಪಾಯಿಂಟ್ನ ಕ್ಯಾಪ್ಚರ್ ಮಾಡಿ ಕಷ್ಟನೋ ಸುಖನೋ ಬಯಸ್ಕೊಂಡು ಏನೋ ಒಂದು ಮಾಡಿಕೊಂಡು ಆ ಕ್ಷಣ ಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ದೃಶ್ಯವನ್ನು ಕ್ಯಾಪ್ಚರ್ ಮಾಡಿ ನಮಗೋಸ್ಕರ ತೊಗೊಂಬಂದು ಕೊಡ್ತಾರಲ್ಲ, ಅದು ನಿಜಕ್ಕೂ ಮೆಚ್ಚಲೇಬೇಕಾಗಿರ್ತಕ್ಕಂಥ ಕಾಯಕ. ಯಾಕೆ ಅಂತಂದರೆ ಈ ಫೀಲ್ಡಲ್ಲಿರೋರು ನಾವು ಇದೆಲ್ಲವನ್ನು ಕೂಡ ಗಮನಿಸ್ತೀವಿ. ಎಷ್ಟೋ ಕಡೆ ಹೋದರೆ ಒಂದಿಷ್ಟು ಕಡೆ ಜನ ಏನು ಮಾಡ್ಬಿಡ್ತಾರೆ, ಕ್ಯಾಮ್ರಾಮನ್ಗಳನ್ನು ತಳ್ಳಿಬಿಡ್ತಾರೆ. ಏನ್ರಿ ಯಾವಾಗಲೂ ಕ್ಯಾಮ್ರಾ ಹಿಡ್ಕೊಂಬರ್ತಾರೆ, ನಡೀರಿ ಆ ಕಡೆ ಅಂತ ತಳ್ಳಿಬಿಡ್ತಾರೆ. ಆದರೆ ಒಂದು ಕ್ಷಣ ತಳ್ಳಿಬಿಡೋದು 2 ನಿಮಿಷದ ಕೆಲಸ. ಆದರೆ ಆ ಕ್ಷಣ ಅಲ್ಲಿನ ದೃಶ್ಯವನ್ನು ಹಾಗೇ ಅದನ್ನು ಸೆರೆ ಹಿಡಿದು ನಾಳೆ ದಿವಸ ತಾವು ಮತ್ತೊಂದು ಜಾಗದಲ್ಲಿ ನೆಮ್ಮದಿಯಾಗಿ ಕೂತಾಗ ಅದೇ ದೃಶ್ಯಗಳನ್ನು ಗಮನಿಸಿದಾಗ ನಿಮ್ಮ ಮನಸ್ಸಿಗೆ ಎಷ್ಟು ಸಂತೋಷ ಆಗುತ್ತೆ. ಆಗ ಅನ್ಕೊತೀವಿ, ಯಾರೋ ಪುಣ್ಯಾತ್ಮ ವಿಡಿಯೋ ಮಾಡಿದ್ನಲ್ಲಪ್ಪ ಅವನು ಒಳ್ಳೇದಾಗಲಿ ಅಂತ ಹೇಳ್ತೀವಿ. ಹಾಗಾಗಿ ಯಾರೂ ಕೂಡ ಯಾವತ್ತೂ ಕೂಡ ಯಾರನ್ನೂ ದೂರ್ತಕ್ಕಂಥದ್ದು ಬೇಡ. ಎಷ್ಟೇ ಆದ್ರೂ ಕೂಡ ಸಮಾಧಾನವಾಗಿ ಎಲ್ಲರನ್ನೂ ಕೂಡ ಮಾತಾಡಿಸೋಣ.
ಒಬ್ಬರು ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಇಲ್ಲ ಅಂತಂದರೆ ಧ್ವನಿ ಮುದ್ರಣ, ಒಂದು ಸೌಂಡ್ ಆಗಿರ್ಬೋದು. ಇದೆಲ್ಲ ಆಗು ಹೋಗುಗಳಲ್ಲಿ ಆಗೋಗಿ ಹೀಗೆ ಬಂದು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಪ್ರತಿಯೊಂದು ಚಿತ್ರಣಗಳನ್ನು ಕೂಡ ಒಂದು ಜೊತೆ ಕೂಡಿಸಿ ಅದಕ್ಕೊಂದು ಅದ್ಭುತವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಒಂದು ಮ್ಯೂಸಿಕ್ಕನ್ನು ಕೊಟ್ಟು ಮಾಡ್ತಕ್ಕಂಥ ಎಡಿಟಿಂಗ್ ಟೀಮ್ ಅವರಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಪ್ರೊಡಕ್ಷನ್ ಟೀಮ್ ಆಗಿರ್ಬೋದು, ಇವರೆಲ್ಲರೂ ಕೂಡ ನಾವು ಜ್ಞಾಪಿಸ್ಕೊಳ್ಬೇಕು. ಯಾಕೆ ಅಂತಂದರೆ ಮಾಧ್ಯಮ ಅಂತ ಬಂದಾಗ ಪ್ರತಿಯೊಬ್ಬರ ಒಂದು ಅವಶ್ಯಕತೆಯೂ ಇದ್ದೇ ಇರುತ್ತೆ. ಹಾಗಾಗಿ ಇವರೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ, ತಾಯಿಯ ಸಂಪೂರ್ಣ ಕೃಪಾಶೀರ್ವಾದ ಇರಲಿ, ಹಾಸನಾಂಬೆಯ ಸಂಪೂರ್ಣ ಕೃಪಾಶೀರ್ವಾದ ಎಲ್ಲರಿಗೂ ಕೂಡ ಇರಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಹಾಸನಾಂಬಾದೇವಿಯ ಕ್ಷೇತ್ರದ ಮಹಿಮೆ ಬಗ್ಗೆ ಮಾತಾಡಿರ್ತಕ್ಕಂಥದ್ದಾಯಿತು. ಇನ್ನು ನಾಳೆಯಿಂದ ಕಾರ್ತಿಕ ಮಾಸ ಪ್ರಾರಂಭ. ಕಾರ್ತಿಕ ಮಾಸ ಪ್ರಾರಂಭ ಅಂತಂದರೆ ನಮ್ಮೆಲ್ರಿಗೂ ಕೂಡ ಒಂದು ಸಂತಸದ ಸುದ್ದಿ ಏನಪ್ಪ ಅಂತಂದರೆ, ಎಲ್ಲೆಲ್ಲೂ ಕೂಡ ಪುಣ್ಯಕ್ಷೇತ್ರಗಳಲ್ಲಿ, ಅದರಲ್ಲೂ ಶಿವನ ಸಾನ್ನಿಧ್ಯದಲ್ಲಿ ದೀಪೋತ್ಸವದ ಕಲರವ. ಪ್ರತಿಯೊಂದು ಸಾನ್ನಿಧ್ಯದಲ್ಲೂ ಕೂಡ ಆ ಒಂದು ದೀಪೋತ್ಸವದ ಸುಂದರವಾಗಿರ್ತಕ್ಕಂಥ ದೃಶ್ಯಗಳನ್ನು ಕಣ್ತುಂಬಿಸ್ಕೊಳ್ತಕ್ಕಂಥದ್ದೇ ಒಂದು ಅತ್ಯದ್ಭುತ. ಶಿವನಿಗೆ ಸಮರ್ಪಿತವಾಗಿರತಕ್ಕಂಥ ಈ ಒಂದು ಕಾರ್ತಿಕ ಮಾಸ ನೋಡಿ, ಈ ಮಾಸಗಳಲ್ಲಿ ಆ ದೇವತೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿ ಎಷ್ಟು ಅದ್ಭುತವಾಗಿದೆ ಅಂತಂದರೆ, ಶ್ರಾವಣ ಮಾಸ ಬಂತು ಅಂತಂದರೆ ಸಂಪೂರ್ಣವಾಗಿ ಅದು ತಾಯಿ ಮಹಾಲಕ್ಷ್ಮಿಗಾಗಿರ್ಬೋದು, ಇಲ್ಲ ಅಂತಂದರೆ ವಿಷ್ಣುವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಗಿರ್ಬೋದು. ವಿಷ್ಣುವಿನ ಆರಾಧನೆಯನ್ನು ಬಹಳ ವಿಶೇಷವಾಗಿ ಆಚರಣೆಯನ್ನು ಮಾಡ್ತೀವಿ. ಅದೇ ರೀತಿ ಕಾರ್ತಿಕ ಮಾಸ ಬಂತು ಅಂತಂದರೆ ಶಿವನ ಆರಾಧನೆ ಆಗುತ್ತೆ. ಮಾಘ ಮಾಸ ಬಂತು ಅಂತಂದರೆ ಎಲ್ಲೆಲ್ಲೂ ಕೂಡ ಶುಭ ಕಾರ್ಯಗಳಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಸನ್ನಿವೇಶಗಳು ಅಂತಲೇ ಹೇಳ್ಬೋದು, ಇಲ್ಲ ಅಂತಂದರೆ ಶುಭ ಮುಹೂರ್ತಗಳು ಅಂತಲೇ ಹೇಳ್ಬೋದು. ಮದುವೆ, ಮುಂಜಿ, ನಾಮಕರಣ, ಗೃಹ ಪ್ರವೇಶ ಬಂತು. ಎಲ್ಲ ಮಾಘ ಮಾಸ ಅಂತಂದರೆ ಮಾಘ ಮಾಸದ ಪ್ರತಿಯೊಂದು ಕ್ಷಣವೂ ಕೂಡ ಅಷ್ಟೇ ಪರಮ ಪವಿತ್ರವಾಗಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಮಾಘ ಮಾಸ ಮುಗಿದೋಗುತ್ತೆ, ಭಾದ್ರಪದ ಮಾಸ ಬರುತ್ತೆ ಮುಂದಿನ ದಿನಮಾನಗಳಲ್ಲಿ. ಅದಾದಮೇಲೆ ಆಷಾಢ ಮಾಸವನ್ನು ಗಮನಿಸ್ತೀವಿ. ಆಷಾಢ ಮಾಸದಲ್ಲೂ ಕೂಡ ಅಷ್ಟೇ, ಆಷಾಢ ಶುಕ್ರವಾರಗಳಂದು ತಾಯಿ ಮಹಾಲಕ್ಷ್ಮಿ ಆರಾಧನೆ ಎಷ್ಟು ಅದ್ಭುತ. ಭಾದ್ರಪದ ಮಾಸ ಬಂತು ಅಂತಂದರೆ ಗಣಪತಿಯ ಆರಾಧನೆ. ಹಾಗೆ ಕಾರ್ತಿಕ ಮಾಸ ಬಂತು ಅಂತಂದರೆ ಇದು ಶಿವನ ಸಂಕೇತ ಅಂತಲೇ ಹೇಳ್ಬೋದು, ಶಿವನಿಗೆ ಸಲ್ಲಿಸ್ತಕ್ಕಂಥ ದೀಪೋತ್ಸವದ ಸಂಕೇತ ಅಂತಲೇ ಹೇಳ್ಬೋದು. ಈ ಕತ್ತಲಿನಿಂದ ಬೆಳಕಿನೆಡೆಗೆ ಎಂಬತಕ್ಕಂಥ ಒಂದು ಪದದಲ್ಲಿ ಇನ್ನೆಂತಹ ಮಹತ್ವಪೂರ್ಣ ಅರ್ಥ ಇದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಂತಂದರೆ, ಕಾರ್ತಿಕ ಮಾಸದ ಪ್ರತಿಯೊಂದು ಕ್ಷಣವೂ ಕೂಡ ಅದಕ್ಕೆ ಹೋಲೈಕೆ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಕಾರ್ತಿಕ ಮಾಸ ಮುಗಿಯುವ ತನಕ ದೀಪವನ್ನು ಹಚ್ತೀವ. ಎಲ್ಲ ಶಕ್ತಿ ದೇವತೆಗಳ ಸಾನ್ನಿಧ್ಯದಲ್ಲೂ ಕೂಡ ದೀಪವನ್ನು ಹಚ್ತೀವ. ಶಿವನ ಸಾನ್ನಿಧ್ಯದಲ್ಲಂತೂ ಕೂಡ ದೀಪವನ್ನು ಹಚ್ತೀವ. ಕಾರ್ತಿಕ ಮಾಸ ಬಂತು ಅಂತಂದರೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಎಲ್ಲರೂ ಕೂಡ ಮುಂದಾಗ್ತೀವ. ಕಾರ್ತಿಕ ಮಾಸ ಅದರಲ್ಲೂ ಇನ್ನೇನು ಆಗೋ ಈಗೋ ಅಂತಂದರೆ ಈ ವರ್ಷ ಮುಗಿದು ಮುಂದಿನ ವರ್ಷ ಪ್ರಾರಂಭ ಆಗತ್ತೆ. ಜನವರಿ 14ನೇ ತಾರೀಕು ಸಂಕ್ರಾಂತಿ ಬಂತು ಅಂತಂದರೆ ಮಕರ ಜ್ಯೋತಿಯ ದರ್ಶನಕ್ಕಾಗಿ ಎಷ್ಟು ಜನ ಹೋಗ್ತೇವೆ. ಹಾಗಾಗಿ ಇಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಮಾಸ, ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಮಾಸ, ಮಾಸಗಳಲ್ಲೇ ಪರಮ ಪವಿತ್ರವಾಗಿರ್ತಕ್ಕಂಥ ಮಾಸ ಕಾರ್ತಿಕ ಮಾಸ. ಕಾರ್ತಿಕ ದೀಪ, ಆ ಕಾರ್ತಿಕ ದೀಪಕ್ಕಿರ್ತಕ್ಕಂಥ ಒಂದು ಶಕ್ತಿಯನ್ನು ಹೇಳೋದಾದರೆ ಅದು ಒಂದೆರಡು ಪದಗಳಲ್ಲಿ ಸಮರ್ಪಿತವಾಗಿರ್ತಕ್ಕಂಥದ್ದಲ್ಲ, ಅದಕ್ಕೆ ಪದಗಳೇ ಸಾಲೋದಿಲ್ಲ. ಯಾರ ವಾಸ್ತುಗೃಹದಲ್ಲಿ ಕಾರ್ತಿಕ ದೀಪವನ್ನು ಹಚ್ತೀರಿ, ಯಾರ ವಾಸ್ತುಗೃಹದಲ್ಲಿ ಕಾರ್ತಿಕ ಮಾಸದಲ್ಲಿ ಶಿವನ ಆರಾಧನೆಯನ್ನು ಮಾಡಿ, ನಿಮ್ಮ ಮನೆ ದೇವರ ಆರಾಧನೆಯನ್ನು ಮಾಡಿ ದೀಪವನ್ನು ಹಚ್ತಿರೋ ಆ ವಾಸ್ತುಗೃಹ ಯಾವತ್ತಿದ್ರೂ ಕೂಡ ಸ್ಥಿರ ಮಹಾಲಕ್ಷ್ಮಿ ನೆಲೆ ನಿಲ್ತಕ್ಕಂಥವಳಿರ್ತಾಳೆ. ತಾಯಿ ದುರ್ಗಾದೇವಿ ಬಂದು ಎಲ್ಲರನ್ನೂ ಕೂಡ ಹರಸ್ತಕ್ಕಂಥವಳಿರ್ತಾಳೆ. ಶಿವನ ಆಜ್ಞೆ ಅಂತಂದ ಆ ಶಿವನ ಆಜ್ಞೆಯಿಂದ ಎಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ ಸಿಗ್ತಕ್ಕಂಥದ್ದಿರುತ್ತೆ. ಸಕಾಲಕ್ಕೆ ಎಲ್ಲ ರೀತಿ ಇರ್ತಕ್ಕಂಥ ಸೌಲಭ್ಯಗಳು ಕೂಡ ಭಗವಂತ ನಮಗೆ ಕರುಣಿಸ್ತಕ್ಕಂಥವ್ರು ಇರ್ತಾರೆ. ಹಾಗಾಗಿ ಈ ಕಾರ್ತಿಕ ಮಾಸಕ್ಕೂ ಕೂಡ ಅದರದೇ ಆಗಿರತಕ್ಕಂಥ ಒಂದಿಷ್ಟು ವೈಶಿಷ್ಟ್ಯತೆಗಳಿದ್ದಾವೆ. ಇನ್ನೇನು ಅಗೋ ಇಗೋ ಅಂತಂದರೆ, ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕಾಗಿ ಎಲ್ಲರೂ ಕೂಡ ಮುಂದಾಗ್ತೀವಿ. ಮಂಡಲಾನುಷ್ಠಾನ ಪ್ರಾರಂಭ ಆಗುವಂಥ ಸಮಯ, ಮಂಡಲ ಪೂಜೆಗಳು ಶುರು ಆಗ್ತಕ್ಕಂಥದ್ದಿರುತ್ತೆ, ಮಾಸ ಪೂಜೆಗಳು ಶುರು ಆಗ್ತಕ್ಕಂಥದ್ದಿರುತ್ತೆ. ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನದಲ್ಲಂತೂ ಇನ್ನು ಜನಗಳು ಹೇಳಲಿಕ್ಕಾಗುತ್ತಾ, ಅಯ್ಯೋ ಜನಸಾಗರ. ಹಾಸನಾಂಬ ದೇವಿಯ ಕ್ಷೇತ್ರ ಒಂದು ಕಡೆ, ಮತ್ತೊಂದು ಕಡೆ ತಿರುಪತಿ, ಮತ್ತೊಂದು ಕಡೆ ಈ ಕಡೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪ, ಎಲ್ಲ ಮಾಲಾಧಾರಿಗಳು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಮಂಡಲ ಆಚರಣೆಗಳನ್ನು ಮಾಡಿ ಒಂದು ಮಂಡಲ ಕಾಲ ಭಗವಂತನ ಮಾಲೆಯನ್ನು ಧರಿಸಿ
ಅಡಿಷಡ್ವರ್ಗಗಳನ್ನು ಕೂಡ ತ್ಯಾಗವನ್ನು ಮಾಡಿ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಇದೆಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ತ್ಯಾಗವನ್ನು ಮಾಡಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವ್ರತವನ್ನು ಅನುಸರಿಸಿ ಭಗವಂತ ದರ್ಶನವನ್ನು ಮಾಡತಕ್ಕಂಥ ಆ ಒಂದು ಸನ್ನಿವೇಶ, ಅದನ್ನು ಆ ರಮಣೀಯವಾಗಿರ್ತಕ್ಕಂಥ ಆ ಒಂದು ಸನ್ನಿವೇಶ, ಅದನ್ನು ನಾವು ಭಾವನಾತ್ಮಕವಾಗೂ ಕೂಡ ವ್ಯಕ್ತಪಡಿಸ್ಲಿಕ್ಕಾಗೋದಿಲ್ಲ, ಪದಗಳಲ್ಲೂ ಕೂಡ ವ್ಯಕ್ತಪಡಿಸ್ಲಿಕ್ಕಾಗೋದಿಲ್ಲ. ಆ ಕ್ಷಣ ಆಗ್ತಕ್ಕಂಥ ಆ ಒಂದು ಸಂತೋಷ, ಆ ನಿಜಕ್ಕೂ ಆ ಅದ್ಭುತವಾಗಿರ್ತಕ್ಕಂಥ ಕ್ಷಣ, ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ದರ್ಶನದ ಆ ಒಂದು ಶುಭ ಮುಹೂರ್ತ, ಅದು ನಿಜಕ್ಕೂ ಎಲ್ಲರ ಜನ್ಮ ಪಾವನ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಭಕ್ತಾದಿಗಳು ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ ಅಂಥೇಳಿ ಆ ಶರಣಘೋಷವನ್ನು ಕೂಗ್ತಾ ಆ ಪಂಪಾಯಿಂದ ಮೇಲೆ 8 ಬೆಟ್ಟಗಳನ್ನೂ ಕೂಡ ಹತ್ತಿ ಭಗವಂತನ ದರ್ಶನವನ್ನು ಮಾಡತಕ್ಕಂಥ ಆ ಒಂದು ಸುಸಂದರ್ಭ, 18 ಮೆಟ್ಲುಗಳು, ಬಂಗಾರದ ಮೆಟ್ಲುಗಳನ್ನು ಸ್ಪರ್ಶವನ್ನು ಮಾಡಿ ಇನ್ನೇನು ಪ್ರಧಾನವಾಗಿರತಕ್ಕಂಥ ಒಂದು ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿ ಕೂತಿರತಕ್ಕಂಥ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನವನ್ನು ಮಾಡ್ತಕ್ಕಂಥ ಆ ಒಂದು ಸುಸಂದರ್ಭ, ಆ ಕ್ಷಣ ಕಣ್ಣುಗಳಲ್ಲಿ ಹಾಗೇ ನೀರು ಧಾರಾಕಾರವಾಗಿ ಎಳೆದು ಹೋಗುತ್ತೆ. ಯಾಕೆ ಅಂತಂದರೆ ಬೆಟ್ಟವನ್ನು ಹತ್ತಬೇಕಾದ್ರೆ ನಾವು ಮಾಡಿರ್ತಕ್ಕಂಥ ಪ್ರತಿಯೊಂದು ಕೆಲಸವೂ ಕೂಡ ನಮಗೆ ಜ್ಞಾಪಕಕ್ಕೆ ಬರ್ತಕ್ಕಂಥದ್ದಿರುತ್ತೆ. ನಾವು ಮಾಡಬಾರ್ದಾಗಿರ್ತಕ್ಕಂಥ ಎಲ್ಲ ಸನ್ನಿವೇಶಗಳೂ ಕೂಡ ಆ ಕ್ಷಣ ಮೆಲುಕು ಹಾಕ್ತಾಗಿರುತ್ತೆ. ಏನಪ್ಪ ಅಂತಂದರೆ, ಅಯ್ಯೋ ಭಗವಂತ ಇನ್ನೆಷ್ಟು ಕಷ್ಟನಪ್ಪ, ಯಾವಾಗ ನೀನು ನನಗೆ ದರ್ಶನ ಕೊಡ್ತೀಯೋ, ಅಯ್ಯೋ ನಾನು ಇದನ್ನು ಮಾಡಿದ್ದಕ್ಕೆ ನನಗೆ ಇಷ್ಟು ಕಷ್ಟ ಆಗ್ತಾಯಿದೆಯೋ, ನಾನು ಈ ತಪ್ಪು ಕೆಲಸ ಮಾಡಿದ್ದಕ್ಕೆ ನನಗೆ ಇಷ್ಟು ಕಷ್ಟ ಆಗ್ತಾಯಿದೆಯೋ ಏನೋ ಎಂಬತಕ್ಕಂಥ ರೀತಿ ಸಾಕಷ್ಟು ಆಲೋಚನೆಗಳು ನಿಮ್ಮನ್ನು ಬಾಧಿಸ್ತಕ್ಕಂಥದ್ದಿರುತ್ತೆ. ಈ ಎಲ್ಲ ಆಲೋಚನೆಗಳ ಮಧ್ಯದಲ್ಲಿ ಇನ್ನೇನು ಕಡೆಯ ಕ್ಷಣಗಳು ಸನ್ನಿಹಿತವಾಗ್ತಾ ಇದೆ ಅಂತಂದವಾಗ ಭಗವಂತನ ದರ್ಶನವನ್ನು ಮಾಡತಕ್ಕಂಥ ಒಂದು ಸಮಯದಲ್ಲಿ ಅಷ್ಟೆಲ್ಲ ಶ್ರಮವಹಿಸಿ ನಾವು ಬೆಟ್ಟ ಹತ್ಕೊಂಡು ಬಂದ್ವಲ್ಲ, ಯಾವ ನೋವೂ ಕೂಡ ಇರೋದಿಲ್ಲ, ಎಲ್ಲ ಮಾಯ, ಎಲ್ಲವೂ ಮಾಯ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನವನ್ನು ಕೂಡ ಪಡ್ಕೊಳ್ತಕ್ಕಂಥ ಈ ಒಂದು ಸುಸಂದರ್ಭ ಕಾರ್ತಿಕ ಮಾಸ. ಪ್ರತಿಯೊಂದು ಶಿವಾಲಯದಲ್ಲೂ ಧರ್ಮಸ್ಥಳ, ಇವತ್ತಿನ ದಿವಸ ಧರ್ಮಸ್ಥಳವನ್ನು ಎಷ್ಟು ಜನ ಆರಾಧನೆಯನ್ನು ಮಾಡ್ತಾ ಇದ್ದೀರಿ, ಆರಾಧಿಸ್ತಾ ಇದ್ದೀರಿ, ಧರ್ಮಸ್ಥಳ ಮಂಜುನಾಥೇಶ್ವರನ ಜೀವಿಸ್ತಾ ಇದ್ದೀರಿ. ಎಷ್ಟೋ ಜನ ಭಗವಂತ ಅಂತಂದರೆ ಪಂಚಪ್ರಾಣ, ಎಷ್ಟೋ ಜನರ ಮನೆದೇವರಾಗಿರ್ತಕ್ಕಂಥವ್ರಿದ್ದಾರೆ. ಧರ್ಮಸ್ಥಳ ಮಂಜುನಾಥ ಅಲ್ಲಿ ಭಗವಂತನ ದರ್ಶನವು ಒಂದು ಸಂತೋಷ ಅಂತಂದರೆ, ಅಲ್ಲಿನ ಪ್ರಕೃತಿಯನ್ನು ಸವಿತಕ್ಕಂಥದ್ದೇ ಮತ್ತೊಂದು ಸಂತೋಷ. ಆ ಪ್ರಕೃತಿಯೇ ಒಂದು ರೀತಿ ದೇವರ ಹಾಗೆ ನಮ್ಮನ್ನು ಭಾವಿಸ್ತಕ್ಕಂಥದ್ದಿರುತ್ತೆ. ಪ್ರತಿಯೊಂದು ಗಿಡ ಮರಗಳಲ್ಲೂ ಕೂಡ ಒಂದು ವೈದ್ಯಕೀಯವಾಗಿರ್ತಕ್ಕಂಥ ಒಂದಿಷ್ಟು ಗುಣಗಳನ್ನು ಉಳ್ಳಂತಹ ಧರ್ಮಸ್ಥಳ ಮಂಜುನಾಥ ಕ್ಷೇತ್ರ ಭಗವಂತನ ಸಾನ್ನಿಧ್ಯದಲ್ಲೂ ಕೂಡ ಕಣ್ಣು ಕೊರೋಯಿಸಕ್ಕಂಥ ರೀತಿ ದೀಪೋತ್ಸವದ ಕಾರ್ಯಕ್ರಮಗಳು, ಸುತ್ತ ಭಗವಂತನ ಒಂದು ಪ್ರಾಕಾರೋತ್ಸವ, ಧರ್ಮಸ್ಥಳ ಆ ಒಂದು ಮೂಲ ಸಾನ್ನಿಧ್ಯ ಪ್ರಾಕಾರೋತ್ಸವ ಪೂರ್ತಿ ದೀಪವನ್ನು ಹಚ್ಚಿರ್ತಾರೆ. ಅದರ ಮಧ್ಯದಲ್ಲಿ ಭಗವಂತನಿಗೆ ನಾನಾಭರಣಗಳನ್ನು ಧರಿಸಿ ಉತ್ಸವದ ಮುಖಾಂತರ ಭಗವಂತನನ್ನು ಹಾಗೇ ಉತ್ಸವದಲ್ಲಿ ಕರ್ಕೊಂಡು ಬರ್ತಾ ಇದ್ದಾಗ, ಆಹಾ, ಆ ದೀಪದ ಬೆಳಕಿನಲ್ಲಿ ಪರಮೇಶ್ವರನನ್ನು ದರ್ಶನ ಮಾಡತಕ್ಕಂಥ ಆ ಒಂದು ಸಮಯ, ಅದನ್ನು ನಾವು ವರ್ಣನೆ ಮಾಡೋದಕ್ಕಾಗೋದಿಲ್ಲ. ಎಂತಹ ಅದ್ಭುತ! ಇದೇ ಕಾರ್ತಿಕ ಮಾಸದ ಸಮಯದಲ್ಲೂ ಕೂಡ ಅರುಣಾಚಲೇಶ್ವರ ಅಲ್ಲೂ ಕೂಡ, ತಿರುವಣ್ಣಾಮಲೈ ಅರುಣಾಚಲೇಶ್ವರ ಅಲ್ಲೂ ಕೂಡ ಭಗವಂತನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ ಸಲ್ಲುತ್ತೆ. ತಿರುವಣ್ಣಾಮಲೈ ಆ ಬೆಟ್ಟದ ಮೇಲೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ದೀಪವನ್ನು ಹಚ್ಚತಕ್ಕಂಥ ಸಮಯ, ಅದನ್ನು ದರ್ಶನ ಮಾಡಲಿಕ್ಕೆ ಇನ್ನು ಎಷ್ಟು ಲಕ್ಷ ಜನ. ನಾನು ಮೊನ್ನೆನೂ ಕೂಡ ಅರುಣಾಚಲೇಶ್ವರಕ್ಕೆ ಹೋಗಿ ಬಂದಿದ್ದೆ. ಅರುಣಾಚಲೇಶ್ವರ ಆ ದೇವಸ್ಥಾನದ ಒಂದು ಇತಿಹಾಸವನ್ನು ನಾವು ಕೇಳಿಬಿಟ್ರೆ ಈಗಲಿಗೂ ಕೂಡ ಮೈ ರೋಮಾಂಚನವಾಗುತ್ತೆ. ಅರುಣಾಚಲೇಶ್ವರ ದೇವಸ್ಥಾನದ ಒಂದು ಇತಿಹಾಸ ಏನಪ್ಪ, ಯಾರು ಭಗವಂತನ ದರ್ಶನವನ್ನು ಮಾಡ್ಕೊಂಡು ಬರ್ತಿರೋ ಮೇಲುಗಡೆ ನಮ್ಮ ಗತವಾದ ನಂತರ ಅಂತಂದರೆ ನಾವು ಕಾಲವಾದ ಮೇಲೆ ಚಿತ್ರಗುಪ್ತರು ನಮ್ಮ ಲೆಕ್ಕಾಚಾರವನ್ನು ಬರೀಬೇಕಾದ್ರೆ ಇಷ್ಟು ತಪ್ಪಿನ ಕೆಲಸವನ್ನು ಮಾಡಿದ್ದಾನೆ, ಇಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾನೆ, ಇವನಿಗಿಷ್ಟು ಶಿಕ್ಷೆ ಆಗಬೇಕು, ಇವನಿಗಿಷ್ಟು ಸುಖವನ್ನು ದಯಪಾಲಿಸಬೇಕು ಅಂತ ಹೇಳಿ ಬರೀಬೇಕಾದ್ರೆ ನಮ್ಮ ಜೀವನದ ಒಂದು ಚರಿತ್ರೆಯನ್ನು ಬರಬೇಕಾದ್ರೆ ಚಿತ್ರಗುಪ್ತರು ಅರುಣಾಚಲೇಶ್ವರನ ದರ್ಶನವನ್ನು ಮಾಡೋದಕ್ಕಿಂತ ಮುಂಚೆ ಇವನ ಬದುಕು ಹೇಗಾಗಿತ್ತು, ಅರುಣಾಚಲೇಶ್ವರನ ದರ್ಶನ ಮಾಡಿದ ಮೇಲೆ ಇವನ ಬದುಕು ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಿಶ್ಲೇಷಣೆಯನ್ನು ಬರೀತಾರಂತೆ. ಅರುಣಾಚಲೇಶ್ವರನ ದರ್ಶನವನ್ನು ಮಾಡಿದ್ದಾರೆ ಅಂತಂದರೆ ಆ ಒಂದು ಹಾಳೆ ಏನಿರುತ್ತೆ ಅದರ ಮುಂದಿನ ಭಾಗ ಅಷ್ಟೂ ಕೂಡ ಒಂದು ಗೀಟನ್ನು ಎಳೆದುಬಿಟ್ಟು ಹಾಳೆಯನ್ನು ಬದಲಾಯಿಸ್ತಾರಂತೆ ಚಿತ್ರಗುಪ್ತರು. ಅಂತಹ ಶಕ್ತಿ ಇರತಕ್ಕಂಥ ಸಾನ್ನಿಧ್ಯ ಅರುಣಾಚಲೇಶ್ವರ. ಇಂತಹ ಪವಾಡಗಳಿರ್ತಕ್ಕಂಥ ಈ ಒಂದು ಭಾರತ ಭೂಮಿ, ಈ ಭಾರತ ಭೂಮಿನಲ್ಲಿ ನಾವೆಲ್ಲರೂ ಕೂಡ ಜೀವವನ್ನು ಪಡೆದಿರತಕ್ಕಂಥದ್ದು ನಮ್ಮ ಜನ್ಮ ಪಾವನ, ಅಂತಹ ಪವಿತ್ರವಾಗಿರತಕ್ಕಂಥ ನದಿ ಗಂಗಾ ಮಾತೆ,
ಗೋವುಗಳಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಆದ್ಯತೆಯನ್ನು ಕಲ್ಪಿಸಿರ್ತಕ್ಕಂಥ ಈ ಒಂದು ಭೂಮಿ, ನಾವೆಲ್ಲರೂ ಕೂಡ ಧನ್ಯೋಸ್ಮಿ. ಗೋಮಾತೆಯನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಗೋ ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡ್ತಾ, ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ತಮ್ಮೆಲ್ಲರಿಗೂ ಕೂಡ ಇರಲಿ. ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ಜೊತೆಗೆ ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣವನ್ನು ಕೂಡ ತಿಳಿಸ್ಕೊಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ ಬನ್ನಿ. ಇನ್ನು ಇಷ್ಟು ಹೊತ್ತಿರುವವರೆಗೂ ಕೂಡ ಪೂಜಾನುಷ್ಠಾನವನ್ನು ಸಲ್ಲಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನೂ ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತೌ ಕಾರ್ತಿಕ ಮಾಸ ಶುಕ್ಲಪಕ್ಷ 3/11/2024 ಭಾನುವಾರ. ಬಹಳ ವಿಶೇಷವಾಗಿ ಅನುರಾಧ ನಕ್ಷತ್ರ ಇರತಕ್ಕಂಥದ್ದಿದೆ. ಅನುರಾಧ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಯಾರೆಲ್ಲ ಇದ್ದೀರಿ, ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಇರಲಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದದಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಯಸಿದ್ಧಿಯಾಗಲಿ. ಇವತ್ತಿನ ದಿವಸ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದೀರಿ, ತಾವೆಲ್ಲರೂ ಕೂಡ ಸಂಧ್ಯಾ ಕಾಲ ಹೋಗಿ ಶಿವನ ಸನ್ನಿಧಿಯಲ್ಲಿ ತಾವು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ದೀಪವನ್ನು ಹಚ್ಚಿ ಬನ್ನಿ. ನಿಮ್ಮ ಜೀವನವೂ ಕೂಡ ಕತ್ತಲಿನಿಂದ ಬೆಳಕಿನೆಡೆಗೆ ಎಂಬತಕ್ಕಂಥ ಒಂದು ಪದದ ಅರ್ಥದ ರೀತಿ ಸಮಸ್ಯೆಗಳೆಲ್ಲವೂ ಕೂಡ ಮುಗಿದು ಸಂತೋಷವಾಗಿರ್ತಕ್ಕಂಥ ಕ್ಷಣಗಳು ಮುಂದಿನ ದಿನಮಾನಗಳಲ್ಲಿ ಪ್ರಾರಂಭವಾಗಲಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಶಿವ ಮತ್ತು ಶಿವ ಸಾನ್ನಿಧ್ಯ, ಎಲ್ಲೇ ಶಿವ ಸಾನ್ನಿಧ್ಯಗಳಿದ್ದರೂ ಈ ಭಾಗದಲ್ಲಿ ಒಂದಷ್ಟು ದೂರ ಪರಿಕ್ರಮಿಸಿದ್ರೆ ಮಾತ್ರನೇ ಶಿವನ ದರ್ಶನ ಆಗ್ತಕ್ಕಂಥದ್ದು. ಆದರೂ ಸಂಪೂರ್ಣವಾದಂಥ ಮರದಿಂದ ಕೂಡಿರ್ತಕ್ಕಂಥ ಈ ಆಲಯಗಳು, ಅಂದರೆ ಮರದಿಂದಲೇ ಸಾಕಷ್ಟು ಹಲಿಗೆಗಳ ಸಹಾಯದಿಂದ ಈ ಆಲಯಗಳನ್ನು ಕಟ್ಟಿರ್ತಾರೆ. ಇದರ ಒಂದು ಧ್ವಜಸ್ತಂಭ ಆಗಲಿ ಅಥವಾ ಇಲ್ಲಿರ್ತಕ್ಕಂಥ ದೇವಸ್ಥಾನದ ವಾಸ್ತುಶಿಲ್ಪ ಆಗಲಿ, ಇದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಒಂದೊಂದನ್ನೂ ಭಗವಂತನ ನೋಡಿ. ಇಲ್ಲೊಂದು ಅದ್ಭುತವಾದಂತಹ ಗೌರಿಕುಂಡ ಇದೆ. ವರ್ಷದ 365 ದಿವಸ ಬಿಸಿನೀರು ಬರ್ತಕ್ಕಂಥದ್ದು. ಅದನ್ನು ಬಿಸಿನೀರಿನ ಕುಂಡ, ಗೌರಿಕುಂಡ ಅಂತಲೂ ಹೇಳ್ತಾರೆ. ಬನ್ನಿ ದರ್ಶನ ಮಾಡೋಣ. ಇಲ್ಲಿ ಭಗವಂತನಿಗೆ ಯಥೇಚ್ಛವಾದಂಥ ಹೂ ಆಗಲಿ ಅಥವಾ ಪೂಜಾ ಸಾಮಗ್ರಿಗಳಾಗಲಿ ಏನೂ ಇಲ್ಲ. ಹೋಗುವ ಪ್ರತಿಯೊಬ್ಬ ಭಕ್ತರು ಭಗವಂತನ ದರ್ಶನ ಮಾಡೋದು, ಬರೋದು. ಇನ್ನು ಅಲ್ಲಿಂದ ತರಲಿಕ್ಕೆ ಪ್ರಸಾದ ಅದು ಏನಿರುತ್ತೆ, ಒಂದಷ್ಟು ಕಲ್ಲು ಸಕ್ಕರೆ ಅಥವಾ ವಿಶೇಷವಾಗಿರ್ತಕ್ಕಂಥ ಸಕ್ಕರೆ, ಇಷ್ಟನ್ನೇ ಕೊಡ್ತಾರೆ. ಆದರೆ ಈ ವಾಸ್ತುಶಿಲ್ಪಿ ಮತ್ತು ಪೂಜಾನುಷ್ಠಾನ ಇದೆಲ್ಲವೂ ಈ ಭಾಗದಲ್ಲಿ, ಅದರಲ್ಲೂ ಹಿಮ ಪ್ರದೇಶ, ಸುತ್ತಮುತ್ತ ಎಲ್ಲಿಂದಲೂ ಸಹಿತ ಹಿಮದೇ. ಒಂದಷ್ಟು ದಿನ ದರ್ಶನ ಇರುತ್ತೆ, ಒಂದಷ್ಟು ದಿವಸ ಹಿಮದಲ್ಲಿ ಮುಚ್ಚಿ ಹೋಗಿರುತ್ತೆ. ಇಂತಹ ಸಾನ್ನಿಧ್ಯಗಳು ನೋಡಲಿಕ್ಕೆ ಆನಂದವೇ ಆನಂದ. ಯಾತ್ರೆಗೆ ಹೊರಟಾಗ ಇಂತಹ ಪರಮ ಪವಿತ್ರವಾಗಿರತಕ್ಕಂಥ ಪುಣ್ಯ ಸಾನ್ನಿಧ್ಯಗಳನ್ನು
ದೇಹದಲ್ಲಿ ಶಕ್ತಿ ಇರುವಾಗಲೇ ನೋಡಬೇಕು. ಈಗ ತಾವು ನೋಡುವಂತಹದ್ದು ಹಿಡಂಬಿ ಆಲಯ. ಈ ಹಿಡಂಬಿ ಆಲಯ ಆ ಭಾಗದಲ್ಲಿ ಹಿಡಂಬಿಯ ದೇವಾಲಯ ಅಂತ ಹೇಳ್ತಾರೆ. ಅಂದರೆ ಅದು ಉದ್ಭವ ಮೂರ್ತಿ ಅಂತಲೂ ಹೇಳ್ತಾರೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ತುಂಬ ದೊಡ್ಡದಾದಂತಹದ್ದು. ಎಷ್ಟೋ ಜನಗಳ ಮನೆಗೆ ಮನೆ ದೇವರಾಗಿರ್ತಕ್ಕಂಥದ್ದು ಅಲ್ಲಿ ಹಿಡಂಬಿಯ ಸಾನ್ನಿಧ್ಯ. ಅದನ್ನು ಹಿಡಂಬಾ ದೇವಾಲಯ ಅಂತಲೂ ಹೇಳ್ತಾರೆ. ಮಹಾದೇವನ ದರ್ಶನಕ್ಕೆ, ಬಿಜಿಲಿ ಮಹಾದೇವನ ದರ್ಶನಕ್ಕೆ 13 ವರ್ಷಕ್ಕೆ 12 ವರ್ಷಕ್ಕೆ ಒಂದಾವರ್ತಿ ಜೋರಾದಂತಹ ಮಿಂಚು ಬಿದ್ದು, ಆ ಬೀಳುವ ಮಿಂಚು ಗರ್ಭಗುಡಿಯಲ್ಲಿ ವಿರಾಜಮಾನಾಗಿ ಕೂತಿರುವಂತಹ ಆ ಮಹಾದೇವನಿಗೆ, ಮಹಾದೇವ ಅಥವಾ ಸಾಂಬ ಸದಾಶಿವ, ಆ ಶಿವನಿಗೆ ಬೀಳುವಂತಹ ಮಿಂಚು, ಬಿದ್ದ ಮಿಂಚು ಅದ್ಭುತವಾದಂತಹ ರೀತಿ ಒಂದು ಪವಾಡವನ್ನೇ ಸೃಷ್ಟಿ ಮಾಡುತ್ತೆ. ಆದರೂ ಬೆಟ್ಟದ ತುದಿ ತನಕ ಹತ್ತಿ ಅಲ್ಲಿ ಬೇಕಾದಂತಹ ಪದಾರ್ಥಗಳನ್ನು ಸಾಗಿಸುವಂತಹ ಈ ಕತ್ತೆಗಳು ಅಥವಾ ಕುದುರೆಗಳು, ಇದರ ಸೇವೆಯೂ ಒಂದು ಮೆಚ್ಚುವಂತಹದ್ದೇ. ಆದರೆ ಭಗವಂತನ ನೋಡಲೇಬೇಕು ಅಂತ ಪಾತಾಳದಿಂದ ಮೇಲೂರಿಗೂ ಪರಿಕ್ರಮಿಸಿದ್ದು, ಆ ಪರಿಕ್ರಮಣ ಇದೆಯಲ್ಲ, ಅಬ್ಬಬ್ಬಾ, ಸಾಕು ಹೋಗ್ಬಿಡುತ್ತೆ. ಏನೇ ಆದರೂ ನೋಡಬೇಕು ಎಂಬತಕ್ಕಂಥ ಹಂಬಲ. ಅರ್ಧ ದಾರಿಗೆ ನಡೆದು ಆಗಲ್ಲಪ್ಪ, ಆಯಾಸ ಆಗುತ್ತೆ ಅಂತ ಒಂದಷ್ಟು ದೂರ, ಅಂದರೆ ಒಂದಷ್ಟು ಕಾಲ ವಿಶ್ರಾಂತಿ ತೆಗೆದುಕೊಳ್ಬೋದು. ಇನ್ನೇನು ಈಗಲೇ ಬಂತೇನೋ, ಈಗೋ ಬಂತು ಆಗೋ ಬಂತು ಅಂತ ಮುಂದೆ ಪರಿಕ್ರಮಿಸುವಂಥದ್ದು. ಬಿಜಿಲಿ ಮಹಾದೇವನ ದರ್ಶನಕ್ಕಾಗಿ ನಾನೊಬ್ಬನಂತಲ್ಲ, ಸಾಕಷ್ಟು ಜನ ಭಕ್ತರು ಬರ್ತಾರೆ. ಕುಲು ಅಲ್ಲಿರ್ತಕ್ಕಂಥದ್ದು, ಕುಲು ಆ ಭಾಗದಲ್ಲಿರ್ತಕ್ಕಂಥದ್ದು. ಮುನಾಲಿ ಎಂಬತಕ್ಕಂಥದ್ದು ಸಂಪೂರ್ಣವಾಗಿ ಮಂಜು ಹಿಮದಿಂದ ಕೂಡಿರ್ತಕ್ಕಂಥದ್ದು. ಕುಲು ಪ್ರದೇಶ ಸಹಿತ ಹಾಗೇ ಇದೆ, ಆದರೆ ಅಷ್ಟು ಮಂಜಿರುವುದಿಲ್ಲ. ಆದರೆ ಈ ಬಿಜಿಲಿ ಮಹಾದೇವನ ಸಾನ್ನಿಧ್ಯ ಇದೆಯಲ್ಲ, ಅದು ಒಂದಷ್ಟು ಕಾಲ ಸಂಪೂರ್ಣವಾಗಿ ಹಿಮದಿಂದ ಮುಚ್ಚಿ ಹೋಗಿರುತ್ತೆ. ಅದು ಈಗ ದರ್ಶನ ಸಿಗುವ ಕಾಲ ಆದ್ದರಿಂದ ಸಾಕಷ್ಟು ಜನ ಭಕ್ತರು ಹೇಳಿದ್ರು, ಮೇಲ್ಭಾಗದಲ್ಲಿ ಶಿವ ಸಾನ್ನಿಧ್ಯ ಇದೆ, ದರ್ಶನ ಮಾಡಿ ಬನ್ನಿ ಅಂತ. ಅದನ್ನು ನೋಡಿ ನಾವು ಪರಿಕ್ರಮಿಸ್ತಾ ಇದ್ದೀವಿ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಬಿಜಿಲಿ ಮಹಾದೇವ ಎಂಬತಕ್ಕಂಥ ಸಾಂಬ ಸದಾಶಿವನ ಸಾನ್ನಿಧ್ಯ ಈ ಭಾಗದಲ್ಲಿ, ಅದರಲ್ಲೂ ಹಿಮಾಚಲ ಪ್ರದೇಶದಲ್ಲಿ ಬಿಜಿಲಿ ಮಹಾದೇವ್ ಅಂದರೆ ಭಾಳಷ್ಟು ಹೆಸರಿರ್ತಕ್ಕಂಥ ದೇವರು, ಭಾಳಷ್ಟು ನಿಷ್ಠೆಯಿಂದ ಇರ್ತಕ್ಕಂಥ ದೇವರು. ಇಲ್ಲಿಗೆ ಬರ್ತಕ್ಕಂಥ ಭಕ್ತರು ಸಹಿತ ಭಾಳ ನಿಷ್ಠೆಯಿಂದ ಬರ್ತಾರೆ. ಎಲ್ಲ ದೇವಸ್ಥಾನಗಳಿಗೂ ಬದ್ರಿ, ಕೇದಾರ್ ಎಲ್ಲ ಕಡೆಗೂ ಸಹಿತ ರಸ್ತೆ ಇದೆ. ಆದರೆ ಬಿಜಿಲಿ ಮಹಾದೇವ್ ಮಾತ್ರ ರಸ್ತೆ ಮಾಡಿಲ್ಲ. ಕಾರಣ ಸಾಕ್ಷಾತ್ ಸಾಂಬ ಸದಾಶಿವ ಇಲ್ಲಿ ನೆಲೆ ನಿಂತಿದ್ದಾನೆ ಅಂತ, ಸ್ವಾಮಿ ನಿತ್ಯ ಧ್ಯಾನದಲ್ಲಿರ್ತಾನೆ ಅಂತ. ಈ ಸ್ವಾಮಿನ ದರ್ಶನ ಮಾಡಲಿಕ್ಕೆ ದೇಶದ ಮೂಲೆ ಮೂಲೆಗಳಿಂದ ಸಾಕಷ್ಟು ಜನ ಭಕ್ತರು ಬರ್ತಾರೆ. ಈ ಭಾಗದಲ್ಲಿರ್ತಕ್ಕಂಥವ್ರು ಹೇಳ್ತಾರೆ, ನಾವು ಹತ್ತಲಿಕ್ಕೆ ನಮಗೆ ಅರ್ಧದಿಂದ 1 ಗಂಟೆ ಸಾಕು ಈ ಬೆಟ್ಟ ಹತ್ತಲಿಕ್ಕೆ ಅಂತ. ಆದರೆ ಅವರು 1 ಗಂಟೆ ಹತ್ತಿದ್ರೆ ನಮಗೆ 4 ಅವರ್ ಬೇಕು. ಯಾಕೆಂದರೆ ಅವರ ಕಾಲ್ನಡಿಗೆ ಬೇರೆ, ನಮ್ಮ ಕಾಲ್ನಡಿಗೆ ಬೇರೆ. ಈ ಬೆಟ್ಟ ಗುಡ್ಡಗಳು, ಹಿಮಪಾತ ಈ ಭಾಗದಲ್ಲಿರ್ತಕ್ಕಂಥವ್ರಿಗೆ ಇದು ಹೊಸದೇನಲ್ಲ, ಆದರೆ ನಮಗೆ ಇದು ಭಾಳ ಹೊಸದು ಅನಿಸುತ್ತೆ. ಅದಕ್ಕಿಂತ ಮುಖ್ಯವಾಗಿ ಬೆಟ್ಟ ಹತ್ತದ ಉಸಿರಾಟ ಪ್ರಕ್ರಿಯೆಯಲ್ಲಿ ಸ್ವಲ್ಪ ವ್ಯತ್ಯಾಸವೂ ಬರುತ್ತೆ. ಅಂದರೆ ಬಹಳ ತುದಿಯಲ್ಲಿರ್ತಕ್ಕಂತಹದ್ದು ಸಾಂಬ ಸದಾಶಿವನ ಸಾನ್ನಿಧ್ಯ. ಆದರೆ ಹಿಮ ತುಂಬಿರುವಂತಹ ಹಿಮದ ಸನ್ನಿವೇಶಗಳಲ್ಲಿ ಬಂದಾಗ ಆ ಸಾನ್ನಿಧ್ಯವನ್ನು ನೋಡಲಿಕ್ಕೆ 2 ಕಣ್ಣುಗಳು ಸಾಲದು ಅಂತ ಹೇಳ್ತಾರೆ. ಹಿಮಾಚಲ ಪ್ರದೇಶದಲ್ಲಿ, ಅದರಲ್ಲೂ ಕುಲು ಮುನಾಲಿಗೆ ಸಮೀಪ ಇರತಕ್ಕಂಥ ಬಿಜಿಲಿ ಮಹಾದೇವನ ದರ್ಶನಕ್ಕೆ ನಾವು ಬಂದಿದ್ದೀವಿ. ಸಾಧ್ಯವಾದಷ್ಟು ಮಟ್ಟಿಗೆ ಸ್ವಾಮಿನ ನಿಮಗೂ ಸಹಿತ ದರ್ಶನ ಮಾಡಿಸುವಂಥ ಪ್ರಯತ್ನದಲ್ಲಿ ನಾನಿದ್ದೇನೆ. ಬನ್ನಿ ಹೋಗೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇಂತಹ ಅದ್ಭುತವಾದಂತಹ ಸಾನ್ನಿಧ್ಯ, ಬೆಟ್ಟಗಳನ್ನು ಪರಿಕ್ರಮಿಸ್ತಕ್ಕಂಥದ್ದು, ಈ ಒಂದು ಸಾಲುಗಳಲ್ಲಿ ನಡೆದು ಬರ್ತಕ್ಕಂಥದ್ದು, ಇದು ನಿಜಕ್ಕೂ ಬಹಳಷ್ಟು ಶ್ರಮನೇ. ಆದರೆ ಒಂದು ಅಭೂತಪೂರ್ವವಾದಂಥ ಶಕ್ತಿ ಇದೆ. ಭಗವಂತ ಬೆಟ್ಟದ ತುದಿಯಲ್ಲಿ ಹೋಗಿ ಕೂತ್ಕೊಂಡಿದ್ದಾನೆ, ಆತನ್ನು ನೋಡಲೇಬೇಕು. ಎಲ್ಲರೂ ಹೇಳುವಂಥ ಮಾತು, ಮೇಲಿರುವ ಸಾನ್ನಿಧ್ಯ ನೋಡಿದ ತಕ್ಷಣ ಅದರ ಆನಂದವೇ ಬೇರೆ, ಆದರೆ ನೋಡಲಿಕ್ಕೆ ಸ್ವಲ್ಪ ಪರಿಕ್ರಮಿಸಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ
ನಮ್ಮ ಈ ಪ್ರಯತ್ನ ಸಹಿತ ಹಾಗೇ ಮುಂದೆ ನಡೆದ್ವಿ. ಹೋದಷ್ಟು ದೂರ ಎಷ್ಟು ದೂರ ಪರಿಕ್ರಮಿಸಿದ್ರು ಈಗೋ ಸಿಕ್ತು ಅಂದರೆ ಸಿಕ್ಕದಲ್ಲಿ ಭಗವಂತ ದೂರದಲ್ಲೇ ಇದ್ದಾನೆ. ಆದರೆ ಅಷ್ಟು ದೂರದಲ್ಲಿರ್ತಕ್ಕಂತಹ ಭಗವಂತನ ಈ ಆಲಯ ನೋಡಿದ ಮರುಕ್ಷಣ ಮನಸ್ಸಿಗೆ ಬಹಳ ಆನಂದ ಆಗುತ್ತೆ. ಎಷ್ಟೇ ಆದರೂ ಪಾಂಡವರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಪಾಂಡವರ ಪ್ರತಿಷ್ಠಾಪನೆಯನ್ನಕ್ಕಿಂತ ಪಾಂಡವರು ಕಟ್ಟಿಸಿರುವಂಥ ಆಲಯ ಇದೆ. ಬೆಟ್ಟದ ತುದಿ ಹತ್ತಿದ ನಂತರ ಸಿಗುವಂತಹದ್ದೇ ಈ ಭವ್ಯವಾದಂತಹ ಆಲಯ. ಶಂಭೋ ಶಂಕರ ಶಂಭೋ ಶಂಕರ ಶಂಭೋ ಶಂಕರ. ಬಿಜಿಲಿ ಮಹಾದೇವರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಆಗ ಪಾಂಡವರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಅದ್ಭುತವಾದಂತಹ ಸಾನ್ನಿಧ್ಯ. ಪಾಂಡವರ ಪ್ರತಿಷ್ಠಾಪನೆ ಆದರೂ ಕೈಲಾಸನಾಥನಾದಂತಹ ಸಾಂಬ ಸದಾಶಿವ ಇಂದಿಗೂ ಸಹಿತ ಇಲ್ಲಿ ನಿಂತು ಬರ್ತಕ್ಕಂಥ ಭಕ್ತರನ್ನು ಹರಿಸ್ತಾ ಇರ್ತಕ್ಕಂತಹ ಏಕೈಕ ಕ್ಷೇತ್ರ. 72 ಜ್ಯೋತಿರ್ಲಿಂಗಗಳಲ್ಲಿ ಇದು ಒಂದು ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ. ಅಂತಹ ಅದ್ಭುತವಾದಂತಹ ವಿಶೇಷವಾಗಿರ್ತಕ್ಕಂಥ ಜ್ಯೋತಿರ್ಲಿಂಗ. ಸುತ್ತಮುತ್ತ ಇರ್ತಕ್ಕಂಥ ಎಲ್ಲವೂ ಸಹಿತ ಹಿಮದ ಬೆಟ್ಟಗಳ ಮಧ್ಯದಲ್ಲಿ ಸ್ವಾಮಿ ನಿಂತಿರ್ತಕ್ಕಂಥದ್ದು. ಡಿಸೆಂಬರ್ ಮತ್ತು ಜನವರಿನಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಸಹಿತ ಮಂಜಿನಿಂದ ಕೂಡಿರುತ್ತದೆ. ಯಾವೊಬ್ಬ ಭಕ್ತರು ಆ ಸಮಯದಲ್ಲಿ ಭಗವಂತನ ದರ್ಶನ ಇಲ್ಲ. ಜನವರಿನಲ್ಲಿ ದೇವತೆಗಳೇ ಬಂದು ಇಲ್ಲಿ ಪೂಜೆ ಮಾಡ್ತಾರೆ ಎಂಬತಕ್ಕಂತಹದ್ದು ಒಂದು ಐತಿಹ್ಯ ಇದೆ. ಅಂತಹ ವಿಶೇಷವಾಗಿರ್ತಕ್ಕಂತಹ ಬಿಜಲಿ ಮಹಾಲೇಶ್ವರನ್ನ, ಶಂಕರನ್ನ ಆರಾಧನೆ ಮಾಡತಕ್ಕಂಥ ಪಾಂಡವರ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಸಾಂಬ ಸದಾಶಿವನ ವಿಶೇಷವಾದಂತಹ ಶಿವಲಿಂಗ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇಂದಿಗೂ ಸಹಿತ ಇಲ್ಲಿಗೆ ಬರ್ತಕ್ಕಂಥ ಯಾತ್ರಿಕರು ಸತತ 3 ಕಿಲೋಮೀಟರ್ ಅಷ್ಟು ಬೆಟ್ಟವನ್ನು ಪರಿಕ್ರಮಿಸಬೇಕು. ಬೆಟ್ಟವನ್ನು ಹತ್ಕೊಂಡೇ ಬರಬೇಕು. ಆ ಬೆಟ್ಟವನ್ನು ಹತ್ತುವಾಗ ಪ್ರತಿಯೊಂದು ಮೆಟ್ಲು, ಪ್ರತಿಯೊಂದು ಹೆಜ್ಜೆಯಲ್ಲೂ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ತ್ರ್ಯಂಬಕಂಬಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧರಾಂ ಮೃತ್ಯೋನ್ಮುಕ್ಷೇಮಾಮೃತಾತ್ ತ್ರ್ಯಂಬಕೇಶ್ವರಾಯ ನಮಃ. ಪರಮ ಪವಿತ್ರವಾಗಿರ್ತಕ್ಕಂಥ ಈ ಸಾನ್ನಿಧ್ಯಕ್ಕೆ ಬರಲಿಕ್ಕೆ ಸಾಕಷ್ಟು ಶ್ರಮ ಇದೆ. ಶ್ರಮಪಟ್ಟರೂ ಅದ್ಭುತವಾದಂತಹ ಈ ಒಂದು ವಿಶೇಷವಾಗಿರ್ತಕ್ಕಂತಹ ನವನೀತವಾಗಿರ್ತಕ್ಕಂತಹ ಚಂದ್ರಶೇಖರನ ದರ್ಶನ. ನವನೀತ ಚಂದ್ರಶೇಖರ ಅಂತ ಹೇಳ್ಬೋದು. ಯಾಕೆಂದರೆ 12 ವರ್ಷಕ್ಕೆ ಒಂದಾವರ್ತಿ ಇಲ್ಲಿ ಸಿಡಿಲು ಬಡಿಯುತ್ತೆ. 12 ವರ್ಷಕ್ಕೆ ಒಂದು ಸತಿ ಬರ್ತಕ್ಕಂಥ ಸಿಡಿಲಿಗೆ ಶಿವಲಿಂಗ ಚೂರಾಗುತ್ತದೆ. ಅದಾದ ನಂತರ ಪದ್ಧತಿ ಪ್ರಕಾರ 16 ದಿನಗಳ ಕಾಲ ಬೆಣ್ಣೆಯಿಂದ ಶಿವಲಿಂಗವನ್ನು ಸಂಪೂರ್ಣವಾಗಿ ಶುದ್ಧಿಪಡಿಸಿ ಶಿವಲಿಂಗ ಆಕಾರವನ್ನಾಗಿ ಮಾಡ್ತಾರೆ. ಯಾವಾಗ ಶಿವಲಿಂಗ ಆಕಾರವನ್ನಾಗಿ ನಿರ್ಮಾಣ ಮಾಡ್ತಾರೋ ಅದಾದ ನಂತರ ಮೊದಲಿನ ಸ್ಥಿತಿಗೆ ಯಥಾ ಪ್ರಕಾರವಾಗಿ ಅಂದರೆ ಹಿಂದಿನ ಸ್ಥಿತಿಯನ್ನೇ ಅದು ಕಾಪಾಡಿಕೊಳ್ಳುತ್ತೆ. ಅಂದರೆ ಶಿವಲಿಂಗ ಸಿಡಿಲು ಬಂದಾಗ ಚೂರಾಗುವುದು, 16 ದಿನಗಳ ಕಾಲ ಬಾಗಿಲನ್ನು ಮುಚ್ಚಿ 16 ದಿನಗಳ ಕಾಲ ದೇವತೆಗಳ ಪೂಜೆಗೆ ಅಡಿ ಮಾಡಿಕೊಟ್ಟಾದ ನಂತರ ಪುನಃ ಯಥಾಸ್ಥಿತಿಯಾಗಿ ಶಿವಲಿಂಗ ದರ್ಶನ ಕೊಡುವುದು ಅಂದರೆ ಒಂದು ಅಪರೂಪವಾದಂಥದ್ದು. ಇವತ್ತಿಗೂ ಸಹಿತ ಒಂದು ಸತ್ಯಾಸತ್ಯತೆಗಳು ಏನಿದೆ ಎಂಬತಕ್ಕಂಥದ್ದನ್ನು ಹತ್ತಿರದಿಂದ ಬಂದು ನೋಡಿದ್ರೆ ಮಾತ್ರ ಅದು ಗೊತ್ತಾಗ್ತಕ್ಕಂಥದ್ದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಸಾಂಬ ಸದಾಶಿವನ ಶಿವಲಿಂಗ. ಅಂತಹ ಒಂದು ಪ್ರಕೃತಿಯನ್ನು ಸಂರಕ್ಷಣೆ ಮಾಡ್ತಿರ್ತಕ್ಕಂಥ, ಸಂರಕ್ಷಣೆಗೋಸ್ಕರವೇ ನೆಲೆ ನಿಂತಿರ್ತಕ್ಕಂತಹ ಈ ವಿಶೇಷವಾಗಿರ್ತಕ್ಕಂತಹ ಸಾಂಬ ಸದಾಶಿವ ಶಿವ ಸಾನ್ನಿಧ್ಯವನ್ನು ದರ್ಶನ ಮಾಡ್ತಿದ್ದೀವಿ. ನಿಮ್ಮೆಲ್ಲರ ಜಾತಕದಲ್ಲಿರ್ತಕ್ಕಂಥ ದೋಷಗಳು ಬೇಗ ದೂರ ಆಗಲಿ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಬಿಜಲಿ ಮಹಾದೇವನ ದರ್ಶನ ಮಾಡಿಕೊಂಡು ಅದಾದ ನಂತರ ಸ್ವಾಮಿಯ ದರ್ಶನ ಅಂತೂ ಆಯಿತು. ಬೆಟ್ಟದ ತುದಿಯವರೆಗೂ
ಬೆಟ್ಟದ ತುದಿವರೆಗೂ ಹೋಗಿ ಬಿಜಿಲಿ ಮಾದೇವನ ದರ್ಶನ ಮಾಡಿಕೊಂಡು ಪುನಃ ಬೆಟ್ಟವನ್ನು ಇಳಿದ್ವಿ. ಬೆಟ್ಟವನ್ನು ಇಳಿದಾಗ ಮತ್ತೊಂದು ಹತ್ತಿರದಲ್ಲಿ ಶಿವಾಲಯ ಇದೆ, ಆ ಶಿವ ಸಾನ್ನಿಧ್ಯ ಇದೆ ಅಂತಕ್ಕಂಥ ಮಾತಾಯಿತು. ಆ ಶಿವ ಸಾನ್ನಿಧ್ಯವನ್ನು ಹೇಗೆ ಹೋಗಬೇಕು, ನಡೆದು ಹೋಗೋದ ಸ್ವಲ್ಪ ಕಷ್ಟ. ಆಗ ಅಲ್ಲಿನ ಕುದುರೆಗಳ ಸಹಾಯವನ್ನು ತೆಗೆದುಕೊಂಡ್ವಿ. ಕುದುರೆಗಳ ಸಹಾಯವನ್ನು ತೆಗೆದುಕೊಂಡು ಒಂದಷ್ಟು ದೂರ ಪರಿಕ್ರಮಿಸಿದ್ರೆ ಒಂದು ಅದ್ಭುತವಾದಂಥ ಗುರು ಸಾನ್ನಿಧ್ಯ ಅಲ್ಲಿತ್ತು. ಈಗ ತಾವು ನೋಡ್ತಿರ್ತಕ್ಕಂಥದ್ದು ವರ್ಷದ 365 ದಿವಸ ಈ ಜಲಧಾರೆ, ಇಲ್ಲಿರುವ ಸಾನ್ನಿಧ್ಯ ಶಿವಲಿಂಗದ ಮೇಲೆ ಬೀಳುವಂತಹ ಈ ಸುಂದರವಾದಂಥ ಈ ಜಲ, ಈ ಜಲವನ್ನು ಈ ಶಿವಲಿಂಗದ ಮೇಲೆ ಯಾರೂ ಅಭಿಷೇಕ ಮಾಡಬೇಕಾದ್ದಿಲ್ಲ. ಆದರೆ ಈ ಒಂದು ದೃಶ್ಯವನ್ನು ನೋಡಬೇಕಾದರೆ ಹಿಮಪಾತದಲ್ಲಿರ್ತಕ್ಕಂತಹ ಶಿವನ ಸಾನ್ನಿಧ್ಯವನ್ನು ನೋಡಬೇಕು. ಶಿವ ಸಾನ್ನಿಧ್ಯವನ್ನು ನೋಡಬೇಕಾದ್ರೆ ಹಿಮದ ಮೇಲೆ ನಡೆದು ಹೋಗಬೇಕು. ಮೇಲೆ ಹತ್ತಿ ಹೋಗೋದು ಬಹಳ ಕಷ್ಟ ಸಾಧ್ಯ, ಬಹಳ ಕಷ್ಟಕರ. ಅದು ಸ್ವಲ್ಪ ಜಾರಿದ್ರೆ ಎಷ್ಟು ದೂರ ಹತ್ತಿರ್ತೀವೋ ಅಷ್ಟು ತಳಗಡೆ ಬಂದುಬಿಡ್ತೀವಿ. ಆದರೂ ಈ ಸಾನ್ನಿಧ್ಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಬೇಕು ಎಂಬತಕ್ಕಂಥ ಚಿಂತನೆ ಆಯಿತು. ಮೇಲ್ಭಾಗದಿಂದ ಅಂದರೆ ಆಕಾಶದಿಂದಲೇ ನೇರವಾಗಿ ಬೀಳ್ತಿದ್ದೇನೋ, ಬಿದ್ದಂಥ ಮಳೆ ಅಲ್ಲಿ ಭಗವಂತನ ಪಾದ ಸೇರ್ತಿದ್ದೇನೋ ಎಂಬಂಥ ರೀತಿ ಆ ದೃಶ್ಯ ಇತ್ತು. ಅದಕ್ಕಾಗೇ ಭಗವಂತನ ದರ್ಶನ ಮಾಡಲಿಕ್ಕೆ ನಾವಲ್ಲಿ ನಡೆದ್ವಿ. ಹತ್ತೋದು ಒಂಥರ ಕಷ್ಟ ಆದರೆ ಇಳಿಯೋದು ಮತ್ತೊಂಥರ ಕಷ್ಟ. ಆ ಹಿಮದ ಮೇಲೆ ನಡಿಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಭಾಳ ಜೋಪಾನವಾಗಿ ಹೆಜ್ಜೆಯನ್ನು ಇಡಬೇಕು. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟರೂ ಸ್ವಲ್ಪ ಕೈಕಾಲು ನಡಗಿದ್ರೆ ನಾವು ಎಷ್ಟು ದೂರ ಹತ್ತಿರ್ತೀವೋ ಅಷ್ಟು ದೂರ ಹಿಂದಕ್ಕೆ ಬಂದುಬಿಡ್ತೇವೆ. ಆದರೂ ಮಂಜಿನ ಗಡ್ಡೆ ಮೇಲೆ ನಡೆಯೋದಿದೆಯಲ್ಲ ಬಹಳ ಕಷ್ಟ. ಅದರಲ್ಲೂ ಭಗವಂತನ ಪ್ರಾರ್ಥನೆ ಮಾಡ್ತಾ ನೋಡಲೇಬೇಕು ನೋಡುವಂಥ ಒಂದು ಆಸೆ, ಅದಕ್ಕಾಗಿ ಮುಂದೆ ನಡೆದ್ವಿ. ಅದರ ಮುಂದಿನ ಪರಿಣಾಮವನ್ನು ಈಗ ತಾವು ನೋಡ್ತಾ ಇದ್ದೀರಿ. ಆದರೂ ಒಂದು ಮನಸ್ಸಿಗೆ ಆನಂದ, ಭಗವಂತನ ದರ್ಶನ ಮಾಡಿದ್ವಲ್ಲ ಆ ಸಂತೋಷ. ಆದರೆ ಆ ಕ್ಷಣದಲ್ಲಾದಂಥ ಭಯ ಇದೆಯಲ್ಲ, ಅಬ್ಬಬ್ಬಾ ಸಾಕಪ್ಪ ಭಗವಂತ, ಒಮ್ಮೆ ನೋಡಿದ್ರೆ ಆನಂದ ಅನಿಸುತ್ತೆ. ಆದರೆ ಈಗ ಅನಿಸುತ್ತೆ ಮತ್ತೊಮ್ಮೆ ನೋಡಬೇಕು ಅಂತ.